ಹಲೋ ನಮಸ್ಕಾರ. ಅಭಿಷೇಕ್ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಹುಡುಗಿರ ಬಿಗ್ ಬಾಸ್ ಹಾಟ್ ಫೇವರೇಟ್ ಕಂಟೆಸ್ಟೆಂಟ್ ಅಭಿಷೇಕ್ ಅವರು ತಮ್ಮ 70 ದಿನಗಳ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಸ್ವತಃ ಕಿಚ್ಚ ಸುದೀಪ್ ಅವರ ಬಾಯಿಂದಲೇ ಒಳ್ಳೆ ಹುಡುಗ, ಗುಡ್ ಹ್ಯೂಮನ್ ಅನ್ಸ್ಕೊಂಡು ಈಗ ಹೊರಗೆ ಬಂದಿದ್ದಾರೆ. ಈಗ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಅಭಿಷೇಕ್, ವೆಲ್ಕಮ್ ಟು ದ ಶೋ. ಹಲೋ ಮ್ಯಾಮ್, ಹೌ ಆರ್ ಯು? ನಾನು ತುಂಬ ಚೆನ್ನಾಗಿದ್ದೀನಿ ಅಭಿಷೇಕ್. ಮೊದಲಿಗೆ ನನ್ನ ಪ್ರಶ್ನೆ, ಸ್ವತಃ ಕಿಚ್ಚ ಸುದೀಪ್ ಅವರ ಬಾಯಿಂದ ಒಳ್ಳೆ ಹುಡುಗ ಅನ್ಸ್ಕೊಂಡು ಬಂದಂತಹ ಬಹಳಷ್ಟು ಕಡಿಮೆ ಜನರಲ್ಲಿ ನೀವು ಒಬ್ಬರು. ಹುಡುಗಿರ ಹಾಟ್ ಫೇವ್ರೆಟ್. ಕಲರ್ಸ್ ಕನ್ನಡ ಚಾನಲಿಂದನೇ ನೀವು ಮನೆ ಮಾತಾಗಿ ಬಿಗ್ ಬಾಸ್ಗೆ ಹೋಗಿ ಬರೋಬ್ಬರಿ 70 ದಿನಗಳ ಕಾಲ ಅಲ್ಲಿದ್ರಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಬಿಗ್ ಬಾಸ್ ಜರ್ನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಟ್ ದ ಸೇಮ್ ಟೈಮ್ ಮೆಂಟಲಿ ತುಂಬ ಡ್ರೈನಿಂಗ್ ಆಗಿತ್ತು ಕೂಡ. ಯಾಕಂದರೆ ಇಟ್ಸ್ ನಾಟ್ ಈಸಿ. ಆ ಮನೇಲಿ 70 ಡೇಸ್ ಇರೋದು ಕೂಡ 10 ವೀಕ್ಸ್ ವಾಸ್ ವೆರಿ ಹಾರ್ಡ್. ಯಾಕಂದರೆ ಪ್ರತಿ ವಾರ ನಾವು ಪ್ರತಿಯೊಬ್ಬರ ಮೇಲೂ ಕಣ್ಣಿಟ್ಟಿರಬೇಕು. ಅವ್ರು ಏನು ಮಾಡ್ತಾರೆ, ಅವ್ರು ಹೇಗಿದ್ದಾರೆ, ಅವ್ರ ನೆಗೆಟಿವ್ಸ್ ಏನು, ಪಾಸಿಟಿವ್ಸ್ ಏನು. ಇಟ್ ವಾಸ್ 24/7 ಯೋಚನೆ ಮಾಡ್ತಾನೆ ಇರಬೇಕು ಒಬ್ಬರ ಬಗ್ಗೆ. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಆಲ್ಸೋ ವೆರಿ ಸ್ಟ್ರೆಸ್ಫುಲ್ ಜರ್ನಿ. ಫಸ್ಟ್ ವೀಕಲ್ಲಿ ನಿಮಗೆ ಜಂಟಿ ಆದವರು ಅಶ್ವಿನಿ ಅವರು. ತುಂಬ ಚೆನ್ನಾಗಿತ್ತು ನಿಮ್ಮ ಅವರ ಕಾಂಬಿನೇಷನ್ ಇರ್ಬೋದು, ಯಾವಾಗಲೂ ಜೊತೆಗಿದ್ದು ನೀವು ಮಾತಾಡ್ತಿದ್ದಿರ್ಬೋದು, ತುಂಬ ಚೆನ್ನಾಗಿತ್ತು. ಆಮೇಲೆ ಬರ್ತಾ ಬರ್ತಾ ನಿಮ್ಮಿಬ್ಬರಲ್ಲೇ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ಕೊಳ್ತು. ಯಾಕೋ ಇಬ್ರಿಗೊಬ್ರು ಸಾಥ್ ಕೊಡ್ತಿಲ್ಲ ಅಂತ ನೋಡಿದವ್ರಿಗೆ ಅನಿಸ್ತಿತ್ತು. ನಿಮ್ಗೆ ಹೇಗಿತ್ತು ಆ ಒಂದು ವೀಕ್ ಸ್ಟಾರ್ಟಿಂಗಿಂದ ಶುರು ಮಾಡೋದಾದರೆ? ಮ್ಯಾಮ್, ಫಸ್ಟ್ ಆಫ್ ಆಲ್ ಇಲ್ಲಿವರೆಗೂ ನಾವು ಯಾವತ್ತೂ ಒಬ್ಬರ ಜೊತೆ ಜಂಟಿಯಾಗಿ ಅಂದರೆ ಆ ಲೆವೆಲ್ಲಾಗಿ ಒಟ್ಟಿಗೆ ಎಲ್ಲೂ ಇರಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ನಾನು ಅವ್ರು ಯಾರು ಅಂತ ನನಗೆ ಗೊತ್ತೂ ಇರಲಿಲ್ಲ. ಇವಾಗ ಒಂದು ಕಂಫರ್ಟ್ ಝೋನು ಇರಲಿಲ್ಲ ಅಲ್ಲಿ. ಬಟ್ ಒಳಗೆ ಹೋದಾಗ ಒಟ್ಟಿಗೆ ಕೈ ಕಟ್ಕೊಂಡಿರಬೇಕು, ಒಟ್ಟಿಗೆ ಎಲ್ಲ ಕೆಲಸ ಮಾಡಬೇಕು ಅಂತೆಲ್ಲ ಇದ್ದಾಗ, ಒಂದು ಹುಡುಗಿ ಜೊತೆ ಇದ್ದಾಗ ಯು ಹ್ಯಾವ್ ಟು ಬಿ ವೆರಿ ಡೆಲಿಕೇಟ್. ಯಾಕೆಂದ್ರೆ ನಾವು ಹುಡುಗರು ಹೇಗೆ ಬೇಕಾದ್ರೆ ಇರ್ಬೋದು, ಬಟ್ ಹುಡುಗಿರು ಅನ್ನೋ ವಿಷಯದಲ್ಲಿ ನಾವು ಸ್ವಲ್ಪ ಒಂದು ಸ್ಟೆಪ್ ಎಫರ್ಟ್ಸ್ ಜಾಸ್ತಿ ಆಗಬೇಕು ಅಂತಾನೆ ಅಂತ ಅನಿಸುತ್ತೆ. ಯಾಕಂದರೆ ಇಬ್ಬರು ಹುಡುಗರು ಆದರೆ ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಹುಡುಗಿ ಅಂತ ಬಂದಮೇಲೆ ಅವ್ರು ಕಂಫರ್ಟಬಲ್ ಆಗಿದ್ದಾರೆ ನಮ್ಮ ಜೊತೆ. ಅವ್ರು ಹೋಗೋ ಏನು, ಅವ್ರ ಡೈಲಿ ರೊಟೀನ್ ಏನು, ಅವ್ರು ಎಲ್ಲಿ ಕಂಫರ್ಟಬಲ್ ಆಗಿರ್ತಾರೆ, ಅವರು ಮೇಕಪ್ ಎಷ್ಟು ಟೈಮ್ ಮಾಡ್ಕೋತಾರೆ, ರೆಡಿ ಯಾವಾಗ ಆಗ್ತಾರೆ, ಅದೆಲ್ಲ ನಾವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಫಸ್ಟ್ ವೀಕ್ ಅದೇ ಆಯಿತು. ಯಾಕಂದರೆ ನನಗೆ ಫಸ್ಟ್ ವೀಕಲ್ಲಿ ನಾನು ಆದಷ್ಟು ಅವ್ರನ್ನ ಅರ್ಥ ಮಾಡ್ಕೊಂಡು ನಾನು ಅವ್ರಿಗೊಂದು ಸ್ಪೇಸ್ ಕೊಡೋಣ. ಯಾಕಂದರೆ ನನಗೆ ಎಷ್ಟು ಅನ್ಕಂಫರ್ಟಬಲ್ ಇದೆಯೋ ಅವ್ರಿಗೂ ಅಷ್ಟೇ ಅನ್ಕಂಫರ್ಟಬಲ್ ಇರೋದು ನನ್ನ ಜೊತೆ. ಆಮೇಲೆ ಹುಡುಗ ಆಗಿ ಅಡ್ಜಸ್ಟ್ ಮಾಡ್ಕೋಬೋದು. ಹುಡುಗಿಯಾಗಿ ಒಬ್ಬ ಹುಡುಗನ ಜೊತೆ ಇರೋದು ದಟ್ಸ್ ಈವನ್ ಟಫರ್, ಒಂದು ಹಾರ್ಡ್ ಅದು ಆ್ಯಕ್ಚುಲಿ. ಸೊ ಆದಷ್ಟು ಆ ಸ್ಪೇಸ್ ಕೊಡೋಣ ಅವ್ರಿಗೆ, ಸೇಫ್ ಕಂಫರ್ಟ್ ಫೀಲ್ ಮಾಡ್ಸೋಣ ಅಂತ ಐ ಥಿಂಕ್ ನಾನೊಂದು ಎಕ್ಸ್ಟ್ರಾ ಎಫರ್ಟ್ ಆಗ್ತೆ ಅಂತ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ನನ್ನ ಸಿಚುವೇಶನ್ಸ್ ಆ ಥರ ಇತ್ತು. ಯಾಕಂದರೆ ಒಂದು ಸಲ ಊಟ ಸಿಗ್ತಾ ಇರಲಿಲ್ಲ, ನಿದ್ದೆ ಇರ್ತಾ ಇರಲಿಲ್ಲ. ಆಮೇಲೆ ತುಂಬ ಟ್ರಿಗರ್ ಆಗೋದು ಯಾಕೆಂದರೆ ನಾನು ಇವಾಗ ಏನೋ ಒಂದು 5 ನಿಮಿಷ ಕೂತ್ಕೋಬೇಕು ಅಂತಂದ್ರೂ ಕೂಡ ಒಬ್ಬರು ಪರ್ಮಿಷನ್ ಕೇಳಬೇಕಾಗಿರುತ್ತೆ. ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ಅವ್ರ ಜೊತೆನೇ ಹೋಗಬೇಕಾಗಿರುತ್ತೆ. ಅದೊಂದು ಕಂಫರ್ಟ್ ಇದ್ದರೂ ಕೂಡ ಅದೊಂದು ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ನೀನಿದ್ದೆ ಕೇಳಬೇಕಾ, ನಾನು ಹೇಳಿದ್ದು ಮಾಡ್ಬೋದು ತಾನೆ, ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಸೊ ಅದರಿಂದ ಸೆಕೆಂಡ್ ವೀಕಲ್ಲಿ ಮೇ ಬಿ ನಮ್ಮಿಬ್ಬರ ಮಧ್ಯೆ ಒಂದು ಡಿಫ್ರೆನ್ಸಸ್ ಬಂತೇನೋ. ಬಟ್ ಅದಾಗಿದ್ದ ಕಾರಣ ಏನಂದರೆ ಸಿಚುವೇಶನ್ಸ್, ಅಲ್ಲಿ ಹಶುಕೊಂಡಿದ್ದಾಗಲಿ. ಆಮೇಲೆ ಫಸ್ಟ್ 2 ವೀಕ್ಸ್ ನಮಗೆ ತುಂಬ 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 ಹೆಕ್ಟಿಕ್ ಆಗಿತ್ತು. ಐ ಡೋಂಟ್ ಥಿಂಕ್ ಅದು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಫಸ್ಟಿಂದ ಇದ್ದವ್ರಿಗಷ್ಟೇ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕೆಂದ್ರೆ ಜಂಟಿ ಅನ್ನೋ ಕಾನ್ಸೆಪ್ಟ್ ಹೊರಗೆ ನೋಡೋಕ್ಕೆ ಹೇಗಿತ್ತೋ ಗೊತ್ತಿಲ್ಲ, ಒಳಗಡೆ ಇದ್ದಾಗ ಇಟ್ ವಾಸ್ ತುಂಬ ಕಷ್ಟ ಇತ್ತು. ಯಾಕಂದ್ರೆ ವಿ ಹ್ಯಾಡ್ ಟು ಬಿ ಒನ್ ಪರ್ಸನ್. ನಾವೆಲ್ಲೂ ಒಬ್ರನ್ನೊಬ್ರು ಬಿಟ್ಟು ಹೊರಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ವಾಶ್ರೂಮ್ ಅಂತೂ ಹೋದ್ರೂ ನಾವು ಹೊರಗೆ ಕಾಯಬೇಕಾಗಿತ್ತು. ಆಮೇಲೆ ರಾತ್ರಿ ಅವ್ರೇನೋ ವಾಶ್ರೂಮ್ ಹೋಗ್ಬೇಕಂದ್ರೆ ನಿದ್ದೆ ಮಾಡ್ತಿರ್ತೀವಿ, ಡೀಪ್ ಸ್ಲೀಪಲ್ಲಿ ಇದ್ದವ್ರನ್ನ ಎಬ್ಬರಿಸಿ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಆ ಥರ ಎಲ್ಲ ಆದಾಗ ತುಂಬ ಇರಿಟೇಷನ್ ಆಗುತ್ತೆ. ಯು ಕ್ಯಾನ್ ಇವನ್ ಎಕ್ಸ್ಪ್ರೆಸ್. ಬಟ್ ಅದು ಒಳಗೆ ಇಟ್ಕೊಂಡು ಎಲ್ಲೋ ಒಂದು ಕಡೆ ಕಾಣಿಸಿದೆ, ಟ್ರಿಗರ್ ಆಗಿದೆ, ಯಾವುದೇ ಮನುಷ್ಯಂಗೂ ಆಗುತ್ತೆ ಅನ್ಸುತ್ತೆ ಅದು. ಬಟ್ ಐ ಟ್ರೈ ಟು ಬಿ ಆದಷ್ಟು ಮಾಡದೇ ಇರಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಸಿಚುವೇಶನ್ಸ್ ಹೇಗಿತ್ತಂದರೆ ಅದು ಇರಿಟೇಟ್ ಆಗೇ ಆಯ್ತು. ನನಗೂ ಆಯಿತು, ಅವ್ರಿಗೂ ಆಯಿತು. ಬಟ್ ಜಂಟಿ ತೆಗ್ದಿದ್ದು ಇಟ್ ವಾಸ್ ಅ ಗುಡ್ ಥಿಂಗ್. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹೇಳ್ತಿದ್ರು, ಜನಗಳು ಬದಲಾಗ್ತಾ ಇರ್ತಾರೆ, ಅದಕ್ಕೆ ನಾನು ಬದಲಾಗ್ತಿರ್ತೀನಿ ಅಂತ. ಈ ವಾರ ತಾನೆ ಅಂದರೆ ವೀಕೆಂಡಲ್ಲಿ ಹೇಳಿದರು ಸುದೀಪ್ ಅವ್ರ ಜೊತೆ. ಫಸ್ಟ್ ವೀಕಲ್ಲಿ ಒಳ್ಳೆ ಹುಡುಗ ಅಭಿ ಫಸ್ಟ್ ವೀಕಲ್ಲಿ ಯಾವ ಥರ ಪೋಟ್ರೆ ಆಗ್ತಿದ್ರು ಅಂದರೆ ಫ್ಲರ್ಟ್ ಬಾಯ್. ಏಕೆಂದರೆ ಅಶ್ವಿನಿ ಅವ್ರ ಜೊತೆ ನೀವು ಕಾಣಿಸ್ಕೊಳ್ತಾ ಇದ್ದಿದ್ದು ಫ್ಲರ್ಟ್ ಮಾಡ್ತಿದ್ದಾರೆ ಇವರು, ಹುಡುಗಿರ ಜೊತೆನೇ ಇರ್ತಾರೆ, ಹುಡುಗರ ಜೊತೆ ಮಾತೇ ಆಡಲ್ಲ, ಬರೀ ಹುಡುಗರ ಜೊತೆನೇ ಇರ್ತಾರೆ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿತ್ತು. ಆಮೇಲೆ ಬರ್ತಾ ಬರ್ತಾ ನೀವು ಚೇಂಜ್ ಆದ್ರಿ. ಬಟ್ ಫಸ್ಟ್ ವೀಕಲ್ಲಿ ಇದ್ದದ್ದ ಫ್ಲರ್ಟ್ ಬಾಯ್ ಅನ್ನೋ ಒಂದು ಹೆಸರು ಅಭಿ ಅವ್ರಿಗೆ ಕಂಟಿನ್ಯೂಟಿ ಆಗಿದ್ದರೆ ಇನ್ನೂ ಜಾಸ್ತಿ ದಿನ ಇರ್ತಿದ್ರಾ ಅಂತ ನನ್ನ ಒಂದು ಪ್ರಶ್ನೆ. ಓಕೆ, ಅಲ್ಲಿ ಏನಂತಂದರೆ ಮ್ಯಾಮ್, ನಾನು ಹೇಳಿದ್ನಲ್ಲ, ಫಸ್ಟ್ ಅವ್ರನ್ನ ಕಂಫರ್ಟಬಲ್ ಮಾಡಬೇಕಾಗಿದ್ದು ನನ್ನೊಂದು ಗೋಲ್ ಆಗಿತ್ತು. ಯಾಕಂದ್ರೆ ಹುಡುಗಿಯಾಗಿ ನನ್ನ ಜೊತೆ ಇರೋದು, ಒಬ್ಬ ಹುಡುಗನ ಜೊತೆ ಇರೋದು ಇಟ್ಸ್ ನಾಟ್ ಈಸಿ. ನಾನು ಆ್ಯಕ್ಚುಲಿ ಫ್ಲರ್ಟ್ ಮಾಡೋದಕ್ಕಿಂತ ಜಾಸ್ತಿ ಕಾಂಪ್ಲಿಮೆಂಟ್ ಜಾಸ್ತಿ ಕೊಡ್ತಾಯಿದ್ದೆ. ಬಿಕಾಸ್ ಐ ಸಮ್ವೇರ್ ನ್ಯೂ ದ್ಯಾಟ್ ಹುಡುಗಿರಿಗೆ ಇಫ್ ಯು ಕಾಂಪ್ಲಿಮೆಂಟ್ ದೆಮ್ ದೇ ವಿಲ್ ಫೀಲ್ ಮೋರ್ ಕಂಫರ್ಟಬಲ್ ಅನ್ನೋದಿತ್ತು. ಸೊ
ವಿಲ್ ಬಿ ಹ್ಯಾಪಿ ಅಲ್ಲ. ಅವಾಗ ನನ್ನ ಜೊತೆ ಒಬ್ರು ಇದ್ದಾರೆ 24/7 ಜೊತೆನೇ ಇರ್ತಾರೆ ಅಂದಾಗ ಇಟ್ಸ್ ಮೈ ಡ್ಯೂಟಿ ಟು ಮೇಕ್ ದೆಮ್ ಹ್ಯಾಪಿ, ಫೀಲ್ ನೈಸರ್, ಹ್ಯಾಪಿಯರ್. ಒಂದು ಲೈಟ್ ಮೂಮೆಂಟ್ ಕ್ರಿಯೇಟ್ ಆದರೆ ಅವ್ರಿಗೂ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ ಅಂತಲೇ ನಾನು ಹತ್ರ ಮಾಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಹಂಗಂತ ಹುಡುಗರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಏನಿರಲಿಲ್ಲ. ನನಗೆ ಬೇಕಿದ್ದೇ ಅದು, ನಂಗೆ ನನ್ನ ಸ್ಪೇಸ್ ಬೇಕಿತ್ತು. ಇವಾಗ ಒಂದು ಹುಡುಗಿ ಜೊತೆ ಇದ್ದಾಗ ನಾನು ಎಷ್ಟು ಅಂತ ಒಬ್ಬ ಹುಡುಗನ ಜೊತೆ ಇರೋಕ್ಕೆ ಸಾಧ್ಯ? ಅವ್ರಿಗೂ ಕಂಫರ್ಟಬಲ್ ಆಗಿರ್ಬೇಕು ತಾನೆ. ಆಮೇಲೆ ಅಲ್ಲಿರೋರು ಎಲ್ಲರೂ ಹೊಸೊಬ್ಬರೇ ಆಗಿದ್ರು, ನನಗೆ ಯಾರೂ ಅಷ್ಟು ಚೆನ್ನಾಗಿ ಗೊತ್ತೂ ಇರಲಿಲ್ಲ. ಜಾಸ್ತಿ ಕಂಫರ್ಟ್ ಏನಕ್ಕೆ ಬೆಳೀತು ಅವ್ರ ಜೊತೆ ಅಂತಂದರೆ ಅವ್ರ ಜೊತೆನೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇವಾಗ ಒಟ್ಟಿಗೆ ಯಾವಾಗಲೂ ಒಟ್ಟಿಗೆ ಇರಬೇಕು, ಊಟ ಮಾಡ್ಬೇಕಾದ್ರೂ ಒಟ್ಟಿಗೆ ಇರಬೇಕು. ಆಮೇಲೆ ನಾನು ಕೈ ತೊಳಿಬೇಕಂದ್ರೂ ಅವ್ರು ಬರಬೇಕು, ಅವ್ರ ಕೈ ತೊಳಿಬೇಕಾದ್ರೂ ನಾನು ಹೋಗಬೇಕು, ಅವ್ರು ಮೇಕಪ್ ಮಾಡ್ಕೋಬೇಕು, ನಾನು ಇರಲೇಬೇಕಾಗಿತ್ತಲ್ಲ. ಅದರಿಂದ ಆ ಸಿಚುವೇಶನ್ ಎಲ್ಲೋ ಲೈಟ್ ಆಗಲಿ ಅನ್ನೋ ರೀಸನ್ಗೆ ನಾನು ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೆ ಅನಿಸುತ್ತೆ. ಬಟ್ ನಾನು ಯಾಕದು ಕಂಟಿನ್ಯೂ ಮಾಡಲಿಲ್ಲ ಅಂತಂದರೆ ನಾನು ಹತ್ರ ವ್ಯಕ್ತಿ ಅಲ್ಲ. ನಾನು ಎಷ್ಟು ಬೇಕಷ್ಟು ನನಗೆ ಚೆನ್ನಾಗಿ ಅನ್ಸರೆ ಕಾಂಪ್ಲಿಮೆಂಟ್ ಮಾಡ್ತೀನಿ. ಬಟ್ ಐ ಆಮ್ ನಾಟ್ ಅ ವೆರಿ ಎಲ್ರಿಗೂ ಫ್ಲರ್ಟ್ ಮಾಡೋ ವ್ಯಕ್ತಿ ಅಲ್ಲ ನಾನು. ಸೊ ಜಂಟಿ ಆದಮೇಲೆ ನನಗೆ ಡಿಫ್ರೆನ್ಸ್ ಆಯಿತು. ಯಾಕಂತಂದರೆ ನಾನು ಮನೆಯನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾರು ಇಷ್ಟ ಆಗ್ತಾರೆ, ಇವ್ರು ಹೇಗೆ, ಇನ್ನೊಬ್ರು ಹೇಗೆ. ಇವಾಗ ಧನುಷ್ ಆಗಲಿ, ಬೇರೆಯವ್ರು ಯಾರ್ಯಾರು ಇದ್ರು ಅವ್ರ ಜೊತೆ ಎಲ್ಲ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅರ್ಥ ಆಗಿದ್ದು ನನಗೆ, ಇವ್ರ ಜೊತೆನೂ ಕಂಫರ್ಟಬಲ್ ಇದ್ದೀನಿ, ಇವ್ರ ಜೊತೆನೂ ಕಂಫರ್ಟಬಲ್ ಇದ್ದೀನಿ ಅಂತ. ಆ ಟೈಮಲ್ಲಿ ನನಗೆ ರಿಯಲೈಸ್ ಆಯಿತು, ಇವು ಒಬ್ಬರ ಜೊತೆ ಇದ್ದು ಅವ್ರನ್ನ ಕಂಫರ್ಟ್ ಮಾಡೋಕ್ಕಿಂತ ನನ್ನ ಕಂಫರ್ಟ್ ನಾನು ನೋಡ್ಕೋಬೇಕು. ನನಗೆಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅವ್ರ ಜೊತೆ ಇರೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಐ ಥಿಂಕ್ ದಟ್ ಪ್ಲೇಡ್ ಔಟ್ ಡಿಫ್ರೆಂಟ್ಲಿ. ಬಟ್ ಅದೇ ಥರ ಫ್ಲರ್ಟ್ ಮಾಡ್ಕೊಂಡಿದ್ರೆ ಇರ್ತೀನೋ ಎಲ್ಲೋ ಗೊತ್ತಿರಲಿಲ್ಲ. ಬಟ್ ಆ ಥರ ಇದ್ದರೆ ನನಗೆ ನಾನೇ ಜಸ್ಟಿಸ್ ಮಾಡ್ಕೋತಿರಲಿಲ್ಲ. ಯಾಕಂದರೆ ದಟ್ ವುಡ್ ಹ್ಯಾವ್ ಬಿನ್ ವೆರಿ ಫೇಕ್. ನನ್ನ ಹತ್ರ ವ್ಯಕ್ತಿ ಅಲ್ಲ. ಸೊ ನಾನಾಗಿರೋಕ್ಕೆ ಟ್ರೈ ಮಾಡಿದೆ ಅನಿಸುತ್ತೆ. ಫಸ್ಟ್ 2 ವೀಕ್ಸ್ ಆದಮೇಲೆ ಅದು ಪಾಸಿಟಿವ್ ಆಯಿತು, ನೆಗೆಟಿವ್ ಆಯಿತಾ, ಐ ಡೋಂಟ್ ನೋ. ಸುದೀಪ್ ಅವರು ಕೂಡ ಅದೇ ಹೇಳಿದ್ರು, ನೀವು ಮನೇಲಿ ಹೆಂಗಿದ್ದೀರಾ ಇಲ್ಲೂ ಹಾಗೆ ಇದ್ರಿ, ಅದೇನೇ ನಿಮಗೆ ಡ್ರಾಬ್ಯಾಕ್ ಆಗಿತ್ತು ಅಂತ ಒಂದು ಮಾತು ಹೇಳಿದ್ರು. ಒಂದು ಲವ್ ಟ್ರ್ಯಾಕ್ ತೊಗೋಬೋದಾಗಿತ್ತು, ಅಥವಾ ಒಂದು ವಿಲನಿಶ್ ರೋಲ್ ಪ್ಲೇ ಮಾಡ್ಬೋದಾಗಿತ್ತು. ಹೇಳ್ದವ್ರಿಗೆಲ್ಲ ಓಕೆ, ಯಾಕೆಂದರೆ ಅವ್ರ ಮನ್ಸು ನೋವಾಗತ್ತೆ ಅನ್ನೋ ಥರ ನೀವು ಕ್ಯಾಪ್ಟನ್ ರೂಮ್ ಕೇಳಿದ್ರು ಬಿಟ್ಕೊಟ್ಬಿಟ್ರಿ. ಲಾಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಕ್ಯಾಪ್ಟನ್ ರೂಮ್ ಕೇಳಿದ್ರು ಬಿಟ್ಕೊಟ್ಬಿಟ್ರಿ, ಮ್ಯಾನೇಜರ್ ಆಗಿದ್ದಾಗ. ಸೊ ಇಷ್ಟೊಂದು ಒಳ್ಳೆತನನೇ ಯಾವುದೋ ಒಂದು ಸ್ಟ್ರಾಟಜಿ ಯೂಸ್ ಮಾಡದೇ ಇರೋದೇನೆ ಅಭಿಷೇಕ್ಗೆ ಮುಳುವಾಯ್ತಾ ಅಂತ? ಮ್ಯಾಮ್, ನಾನು ಅದನ್ನು ಸ್ಟ್ರಾಟಜಿ ಅಂತ ಯೋಚನೆ ಮಾಡಿಲ್ಲ. ಯಾಕಂದರೆ 24/7 ಸ್ಟ್ರಾಟಜಿ ಮಾಡೋಕ್ಕಾಗಲ್ಲ. ಆಮೇಲೆ ಕ್ಯಾಪ್ಟನ್ಸಿ ರೂಮ್ ಬಿಟ್ಕೊಟ್ಟಿದ್ದು ಏನಕ್ಕೆ ಅಂತಂದರೆ ಅವ್ರು ಆಲ್ರೆಡಿ ಒಂದು ಸೀಸನ್ ಮಾಡಿ ಬಂದಿರೋರು. ಅವ್ರಿಗೆ ಕ್ಯಾಪ್ಟನ್ ರೂಮ್ ಬೆಲೆ ಏನು ಅಂತ ಗೊತ್ತಿತ್ತು. ಅವರು ಬಂದು ಪರ್ಪಸ್ಲಿ ಕ್ಯಾಪ್ಟನ್ ರೂಮ್ ಒಳಗೆ ಇದ್ದಿದ್ದೇ ನಮಗೆಲ್ಲ ಕಾಟ ಕೊಡಬೇಕು, ಅದನ್ನು ನಾವು ಅಪೋಸ್ ಮಾಡ್ತೀವಿ ಅನ್ನೋ ರೀಸನ್ಗೆ ಬಂದಿದ್ದರು. ನಾನು ಅಲ್ಲಿ ನಿಂತ್ಕೊಂಡು ನನಗೇನು ಇದು ಡಿಫ್ರೆನ್ಸ್ ಆಗ್ತಿರ್ಲಿಲ್ಲ. ನೀವು ಕ್ಯಾಪ್ಟನ್ ರೂಮಿಂದ ಹೊರಗೆ ಬನ್ನಿ, ನೀವು ಇರಂಗಿಲ್ಲ ಅಂತ ಒಂದು ಮಾತಲ್ಲಿ ಹೇಳ್ಬಿಡ್ಬೋದಾಗಿತ್ತು. ಬಟ್ ಅದು ಹೇಳೋದ್ರಿಂದ ಅವರು ಟ್ರಿಗರ್ ಆಗಿ ನಮ್ಮ ಇಡೀ ಟೀಮ್ಗೆ ಕಷ್ಟ ಕೊಟ್ಟಿದ್ದರೆ ಅದು ಪ್ರಾಬ್ಲಮ್ ಆಗಿರೋದು. ನಾನು ನನ್ನ ಕ್ಯಾಪ್ಟನ್ಸಿನ ಕೆಳಗಿಟ್ಟು ನನ್ನ ಟೀಮ್ಗೋಸ್ಕರ ಯೋಚನೆ ಮಾಡಿದೆ. ಅದನ್ನು ಯಾರೂ ನೋಡ್ತಾ ಇಲ್ಲ. ನನ್ನ ಟೀಮಿಗೆ ತೊಂದರೆ ಆಗಬಾರ್ದು, ಇರೋ 14 ಜನಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಆಯಿತು, ಇಲ್ಲಿ ಕಂಫರ್ಟಬಲ್ ಇದ್ದರೆ ಓಕೆ ಇಲ್ಲಿರಿ ಅನ್ನೋ ಒಂದು ರೀಸನಿಗೆ ಮಾಡಿದೆ. ಬಟ್ ಅಲ್ಲಿ ಪೋಟ್ರೆ ಆ ಥರ ಆಗಿದೆ ಅಂದರೆ ನಾನೇನೋ ಕ್ಯಾಪ್ಟನ್ ಆಗಿ ನಾನೇನೋ ಅಧಿಕಾರ ತೋರಿಸಲಿಲ್ಲ ಅಂತ ಪೋಟ್ರೆ ಆಗಿದೆ. ಬಟ್ ನನ್ನ ತಲೆಯಲ್ಲಿದ್ದಿದ್ದೆ ಇದರಿಂದ ನಮ್ಮ 14 ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಸ್ವಲ್ಪ ಸಾಫ್ಟಾಗಿ ಬಿಹೇವ್ ಮಾಡಿದೆ ಅಷ್ಟೇ. ಅದು ಬಿಟ್ಟರೆ ಹೊರಗೋಗಿ ಅನ್ನೋಕ್ಕೆ ನನಗೇನು, ಯಾಕಂದ್ರೆ ನನ್ನ ಅಧಿಕಾರ ಇತ್ತು ರೂಮಲ್ಲಿ. ಹೊರಗೆ ಹೋಗಿ ಅಂತ 1 ಸೆಕೆಂಡ್ ಹೇಳ್ಬಿಡ್ಬೋದಾಗಿತ್ತು ನಾನು. ಅದರಿಂದ ಪರಿಣಾಮ ಯೋಚನೆ ಮಾಡಿ ಇದನ್ನು ಸ್ವಲ್ಪ ಕಂಟ್ರೋಲಾಗಿ ಇಟ್ಕೋಣ ಅಂತ ಕಂಟ್ರೋಲ್ ಇಟ್ಟಿದ್ದೆ ಅಷ್ಟೇ. ಓಕೆ, ಇಷ್ಟು ಹ್ಯಾಂಡ್ಸಮ್ ಆಗಿರುವಂತಹ ಅಭಿಷೇಕ್ ಅವರು ತುಂಬ ಹುಡುಗಿರ ಹಾಟ್ ಫೇವ್ರೆಟ್ ಹೊರಗಡೆ ನೀವು. ಸೊ ಯಾಕೆ ಒಂದು ಲವ್ ಟ್ರ್ಯಾಕಿಗೆ ಟ್ರೈ ಮಾಡಲಿಲ್ಲ? ಯಾರು ಕಂಫರ್ಟ್ ಝೋನ್ ನಿಮಗೆ ಕೊಡಲಿಲ್ವಾ ಕಂಫರ್ಟ್ ಝೋನ್ನ? ಯಾಕೆಂದರೆ ಸಿಂಗಲ್ ಸ್ಪಂದನ ಅವ್ರು ಸಿಂಗಲ್ ಇದ್ದರು, ರಾಶಿಕಾ ಅವರು ಅಂದರೆ ಸೂರಜ್ ಅವ್ರು ಬರಲಿಕ್ಕಿಂತ ಮುಂಚೆ ರಾಶಿಕಾ ಅವರಿದ್ದರು. ಯಾಕೆ ಯಾರಿಗೂ ನೀವು ಆ ಒಂದು ಲವ್ ಟ್ರ್ಯಾಕ್ ಶುರು ಮಾಡಲಿಲ್ಲ? ಅಥವಾ ಒಂದು ಕ್ಲೋಸ್ನೆಸ್ ಯಾಕೆ ಯಾರ ಮಧ್ಯನೂ ಬಿಲ್ಡ್ ಆಗಲಿಲ್ಲ ನಿಮಗೆ? ಅದೇನಂದರೆ ನನ್ನ ಪ್ರಕಾರ ನಾನು ಯಾವುದೂ ಗೇಮ್ ಪ್ಲ್ಯಾನ್ ಅದನ್ನು ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಅದು ಆಗಿದ್ರೆ ಜೆನ್ಯೂನ್ ಆಗಿ ಆಗಬೇಕಾಗಿತ್ತು. ಒಂದು ವೈಬ್ ಮ್ಯಾಚ್ ಆಗಬೇಕು, ಅವ್ರ ಗುಣ ಅರ್ಥ ಮಾಡ್ಕೋಬೇಕು. ಆಮೇಲೆ ಫೇಕಾಗಿ ಪ್ರೀತಿ ಮಾಡೋಕ್ಕೆ ನನಗೆ ಬರಲ್ಲ. ಮನಸ್ಸಿನ ಪ್ರೀತಿ ಬಂತ ಜೆನ್ಯೂನ್ಲಿ ಲೈಫ್ ಪೂರ್ತಿ ಪ್ರೀತಿಸೋ ಅಂಥ ವ್ಯಕ್ತಿ ನಾನು ಅದೇ ಲವ್ ಟ್ರ್ಯಾಕ್ ಬದಲು ನಾನು ಹುಡುಗಿರಲ್ಲಿ ಸಿಗೋದು ಒಂದು ಕ್ವಾಲಿಟಿನ ನಾನು ಇಬ್ಬರು ಹುಡುಗರಲ್ಲಿ ನೋಡಿದೆ. ಧನುಷಲ್ಲಿ ನೋಡಿದೆ, ಮಾಳುಲ್ಲಿ ನೋಡಿದೆ. ಅವರಿಬ್ಬರು ಹುಡುಗಿ ಆಗಿದ್ರೆ ಮೇ ಬಿ ಲವ್ ಟ್ರ್ಯಾಕ್ ಆಗಿರೋದು. ನಾನು ಅವ್ರನ್ನ ಇಷ್ಟಪಟ್ಟಷ್ಟು ಇಡೀ ಮನೇಲಿ ಯಾರನ್ನೂ ಇಷ್ಟಪಟ್ಟಿಲ್ಲ. ಇನ್ಫ್ಯಾಕ್ಟ್ ಅಷ್ಟೇ ಪ್ರೀತಿಯಾಗಿದ್ವಿ. ನಾವೆಲ್ಲ ತಪ್ಕೊಂಡು ಓಡಾಡ್ತಾ ಇದ್ವಿ, ಊಟ ತಿನ್ಸ್ಕೊಂಡಿದ್ದೀವಿ, ಇಬ್ಬಿಬ್ಬರಿಗೆ ಅಡುಗೆ ಮಾಡಿ ಎತ್ತಿಟ್ಟಿದ್ದೀವಿ. ಯಾರ್ಯಾರು ಹುಡುಗಿರಿಗೆ ಮಾಡ್ತಾರೆ ಸೇಮ್ ನಾನು ಹುಡುಗರಿಗೂ ಮಾಡಿದ್ದೀನಿ ಅಲ್ಲಿ. ಸೊ ಮೇ ಬಿ ಅದು ಈ ಥರ ಲವ್ ಟ್ರ್ಯಾಕ್ ಆಗೋಯ್ತು, ಒಂಥರ ಫ್ರೆಂಡ್ಶಿಪ್ ಲವ್ ಟ್ರ್ಯಾಕ್ ಆಗೋಯ್ತು. ಅದೇನು ಗೊತ್ತಾ, ಇಟ್ ಶುಡ್ ಬಿ ನ್ಯಾಚುರಲ್ ಆಗಿರ್ಬೇಕು, ಆರ್ಗ್ಯಾನಿಕ್ ಆಗಿರ್ಬೇಕು. ಅದನ್ನು ಫೇಕ್ ಮಾಡೋಕ್ಕೆ ಹೋದರೆ ನನಗೆ ನಾನೇ ಅನ್ಸೋದೆ ಏನಕ್ಕೆ ಫೇಕ್ ಮಾಡ್ತಾಯಿದ್ದೀನಿ. ನಾನು ಡ್ರಾಮಾ ಮಾಡೋಕ್ಕಂತೂ ಬಂದಿಲ್ಲ. ನ್ಯಾಚುರಲ್ ಆಗಿದ್ದರೆ ಅಫ್ಕೋರ್ಸ್ ಇಟ್ ವುಡ್ ಹ್ಯಾವ್ ಹ್ಯಾಪನ್. ಬಟ್ ಅದೇ ಸೇಮ್ ವೇ ನಾನು ಅವರಿಬ್ಬರನ್ನ ಹೇಗೆ ಟ್ರೀಟ್ ಮಾಡ್ತಿದ್ದೆ, ಇವಾಗ ನಮ್ಮ ಸ್ಪಂದನೂ ಅದೇ ಥರ ಟ್ರೀಟ್ ಮಾಡ್ತಿದ್ದೆ. ನನ್ನ ಬೆಸ್ಟ್ ಫ್ರೆಂಡಾಗಿ ಟ್ರೀಟ್ ಮಾಡ್ತಿದ್ದೆ. ಯಾವುದೇ ಸಿಚುವೇಷನಲ್ಲಾಗಲಿ ಅವ್ರ ಜೊತೆನೇ ಇರ್ತಾಯಿದ್ದೆ. ಎಷ್ಟು ಎಮೋಷ್ನಲ್ ಸಪೋರ್ಟ್ ಆಗಲಿ ಎಲ್ಲ ಥರ ನೋಡಿಕೊಂಡೆ. ಮೇ ಬಿ ಅದು ಲವ್ ಆಗಿ ಪೋಟ್ರೆ ಆಗಿಲ್ಲದೆ ಇರ್ಬೋದು. ಬಟ್ ಐ ಥಿಂಕ್ ವಾಟ್ ಎವರ್ ಹ್ಯಾಪನ್ಡ್ ಆರ್ಗ್ಯಾನಿಕ್ಲಿ ಆಯ್ತದು. ಓಕೆ,
ಇನ್ನು ಒಂದು ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಜಹಾನ್ನವಿಯವರು ನಿಮಗೆ ನೀವು ಆಂಟಿ ಲವರಾ ಅಂತ ಕೇಳ್ತಾರೆ. ಅದು ತುಂಬಾ ಟ್ರೆಂಡಲ್ಲಿತ್ತು ಅದು. ನಿಮಗೆ ಜಾಹ್ನವಿ ಮೇಲೆ ಏನಾದ್ರು ಕ್ರಶ್ ಆಗಿತ್ತು? ಯಾಕಂದರೆ ಅವ್ರ ಏಜ್ ಹೌದಾ ಅಷ್ಟು ದೊಡ್ಡವರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಯಾರೂ ಗೊತ್ತಿಲ್ಲ ಅಂತ ಹೇಳಿದ್ರಿ. ಜಸ್ಟ್ ಏನಾದ್ರು ಕ್ರಶ್ ಆಗಿತ್ತಾ ಜಾಹ್ನವಿ ಮೇಲೆ ಅಂತ ಒಂದು ಸಣ್ಣ ಒಂದು ಊಹೆ ಅಷ್ಟೇ. ಆನೆಸ್ಟ್ಲಿ ನನಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ವೆರಿ ಫ್ಯಾಷನೇಬಲ್. ಅವ್ರು ಒಂದ್ಸಲ ಹಾಕಿದ ಬಟ್ಟೆ ಮತ್ತೆ ಯಾವತ್ತೂ ರಿಪೀಟೇ ಮಾಡ್ತಾ ಇರಲಿಲ್ಲ. ನಂಗೆ ಏನು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತಂದ್ರು ಅದನ್ನೇ ಹೇಳ್ತಿದ್ದೆ ಅವ್ರಿಗೆ, ವೆರಿ ಫ್ಯಾಷನೇಬಲ್ ಜಾನು, ನನಗೆ ನಿಮ್ಮ ಥರ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಅವರು ಆ ಏಜ್ ಅದೇ ಗೊತ್ತಿರಲಿಲ್ಲ. ಅವಾಗ ಅವ್ರನ್ನ ಆಂಟಿ ಲವರ್ ಅಂತ ಕೇಳಿದಾಗ ನಾನು ನೀವು ಆಂಟಿನಾ ಅಂತ ಕೇಳಿದ್ದೆ. ಯಾಕೆ ನನಗೂ ಅದು ಶಾಕ್ ಇತ್ತು. ಅವ್ರ ಬಗ್ಗೆ ಪರ್ಸ್ನಲಿ ಏನೂ ಗೊತ್ತಿರಲ್ವಲ್ಲ, ಅಷ್ಟೇ ಆಗಿದೆ. ಇದು ಕ್ರಶ್ ಅಂತೇನಿಲ್ಲ. ಅವ್ರ ಫ್ಯಾಷನ್ ಸೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ವೆರಿ ನೈಸ್ ಫ್ಯಾಷನ್ ಸೆನ್ಸ್. ಓಕೆ. ಇನ್ನು ಮಾಳೂರು ನೀವು ಬಂದಾಗ ತುಂಬಾ ಹತ್ರ ಅವರು, ನೀವು ಹೇಳಿದ್ರೆ ತುಂಬ ಕ್ಲೋಸ್ ಬಾಂಡಿಂಗ್ ಇತ್ತು ಅಂತ. ಸೊ ಮನೆಯಲ್ಲಿ ನೀವು ಯಾರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಬಿಗ್ ಬಾಸ್ನಲ್ಲಿ? ಆನೆಸ್ಟ್ಲಿ ನಾನು ಮಾಳು, ಧನು, ಸ್ಪಂದು ಈ 3 ಜನ ನಂಗೆ ತುಂಬ ಕನೆಕ್ಟ್ ಆಗಿದ್ರು. ಐ ಫೆಲ್ಟ್ ದೀಸ್ ವರ್ ಮೈ ಪೀಪಲ್ ಅಂತ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೆ ಇವ್ರ ಬಗ್ಗೆ. ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇತ್ತು. ಅಂದರೆ ಯಾವ ಥರ ಅಂದರೆ ಇವಾಗ ನಾನು ಎದ್ದಿದ ತಕ್ಷಣ ಫಸ್ಟು ಮಾಳು ಎಲ್ಲಿದ್ದಾನೆ, ಧನು ಎಲ್ಲಿದ್ದಾನೆ, ಸ್ಪಂದು ಎಲ್ಲಿದ್ದಾನೆ, ಹೋಗೋರು ಗುಡ್ ಮಾರ್ನಿಂಗ್ ಹೇಳ್ಬಿಡ್ಬೇಕು ಅನ್ನೋ ಫೀಲಿಂಗ್ ಉಟ್ಕೊಂಡಿತ್ತು ಮನಸ್ಸಲ್ಲಿ. ಸೊ ಇವ್ರು 3 ಜನದ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಎಸ್ಪೆಷಲಿ ಮಾಳು ಮೇಲಂತೂ ನನಗೆ ಸ್ಪಂದು ಮತ್ತು ಧನು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಿತ್ತು. ನನ್ನ ಥರನೇ ಸ್ವಲ್ಪ ಇಮೋಷ್ನಲ್ ಅಲ್ಲ ಅವರು. ಬಟ್ ಮಾಳು ಆ ಥರ ಅಲ್ಲ, ವೆರಿ ಇನ್ನೋಸೆಂಟ್. ಅವ್ನ ಮನಸ್ಸಲ್ಲಿ ಏನಿದೆ ಅದು ಕಣ್ಣೀರಲ್ಲಿ ಹೊರಗೆ ಹಾಕ್ಬಿಡ್ತಾನೆ. ಸೊ ಅವನ ಮೇಲೆ ಅದೇ ಹೇಳ್ತಾ ಇಲ್ಲ, ಅವ್ರ 3 ಜನದ ಮೇಲೂ ಪ್ರೀತಿ ತುಂಬ 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 ಇತ್ತು. ಇನ್ಫ್ಯಾಕ್ಟ್ ಇವಾಗಲೂ ತುಂಬ ಇದೆ. ಓಕೆ. ಕ್ಯಾಪ್ಟನ್ಸಿ ಅನ್ನೋದು ಬಿಗ್ ಬಾಸ್ ಮನೇಲಿ ಎಲ್ಲರ ಡ್ರೀಮ್. ಪ್ರತಿಯೊಬ್ಬರೂ ಸಹ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಅಲ್ಲೇ ನೋಡಿದ್ರಿ ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಮಿಸ್ ಆದಾಗ ಎಷ್ಟು ಭಾವುಕ ಆದರು, ಎಷ್ಟೊಂದು ಬೇಜಾರಾದರು. ಹೊರಗಡೆ ಬಂದಿರುವಂತಹ ಜಾನು ಅವರು ಕೂಡ ನಾನು ಕ್ಯಾಪ್ಟನ್ಸಿ ಮಿಸ್ ಮಾಡ್ಕೊಂಬಿಟ್ಟೆ, ಅದೇ ನನಗೆ ಬೇಜಾರು ಅಂತಿದ್ರು. ಆದರೆ ಲಕ್ಕಿಲಿ ನಿಮಗೆ 2 ಬಾರಿ ಕ್ಯಾಪ್ಟನ್ ಆಗುವಂಥ ಅವಕಾಶ ಸಿಕ್ಕಿತ್ತು. ಆದರೆ ನಿಮ್ಮ ಒಂದು ಒಳ್ಳೆಯತನ ಅಥವಾ ಬೇಡ ಕಿರಿಕ್ ಮಾಡ್ಕೊಳ್ಳೋದು ಯಾವುದೂ ಒಂದು ಸೆಟಲ್ಡ್ ಆಗಿ ಇರೋಣ ಅನ್ನೋ ಒಂದು ನೇಚರಿಂದ ಕ್ಯಾಪ್ಟನ್ ರೂಮ್ಗೆ ಬೀಗ ಬಿತ್ತು. ಇದಕ್ಕೆ ಮೇನ್ ಕಾರಣ ನೀವೇ ಅಂತ ಅನ್ಸುತ್ತಾ ನಿಮಗೆ? ಕ್ಯಾಪ್ಟನ್ ರೂಮ್ಗೆ ಬೀಗ ಬೀಳಲಿಕ್ಕೆ ಅಂದರೆ ನಿಮ್ಮ ಒಳ್ಳೆತನನೇ ಕಾರಣ ಅಂತ ಅನ್ಸುತ್ತಾ? ಇಲ್ಲ ಮ್ಯಾಮ್, ಯಾಕಂತಂದರೆ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ಆಗೋದು ಲಕ್ ಮೇಲಲ್ಲ, ಲಕ್ಕಿಲಿ ಸಿಕ್ಕಿಲ್ಲ ಅದು. ಯಾಕಂದರೆ ಅದು ಪ್ರತಿ ವಾರ ನಾವೆಲ್ಲ ಹೊಡೆದಾಡೋದೇ ಕ್ಯಾಪ್ಟನ್ಸಿಗೋಸ್ಕರ. ಕ್ಯಾಪ್ಟನ್ಸಿ ಅನ್ನೋದು ಎವ್ರಿ ಟಾಸ್ಕ್, ಏನೇನು ಟಾಸ್ಕ್ ಹೇಳ್ತೀವಿ ದಟ್ ಆಲ್ ಕಮ್ಸ್ ಡೌನ್ ಟು ಕ್ಯಾಪ್ಟನ್ಸಿ ಆಗಬೇಕಂದ್ರೆ ನೀವು ಯಾವ ಟಾಸ್ಕಲ್ಲಿ ಎಷ್ಟು ಎಫರ್ಟ್ ಹಾಕಿರ್ತೀರ, ಎಷ್ಟು ಸ್ಮಾರ್ಟಾಗಿ ಯೋಚನೆ ಮಾಡಿರ್ತೀರ, ಅದ್ರ ಮೇಲೆ ಕ್ಯಾಪ್ಟನ್ ಆಗೋದು ನೀವು. ಆಮೇಲೆ ಒಂದೊಂದ್ಸಲ ನಂದೇನಾಯಿತು ಅಂದರೆ ನಮ್ಮ ಮನೆಯವ್ರ ಅಭಿಪ್ರಾಯನೂ ಆಗಿತ್ತು. ಒಂದು 4 ಜನದಲ್ಲಿ ಯಾರನ್ನ ಕ್ಯಾಪ್ಟನ್ಸಿ ಊಟಕ್ಕೆ ಹೋಗ್ತೀರ ಅಂದಾಗ ಇಡೀ ಮನೆ ಬಂದ್ಬಿಟ್ಟು ನನ್ನ ಚೂಸ್ ಮಾಡಿ ರೀಸನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ಕೆನಾಟ್ ಬಿ ಲಕ್, ದಟ್ ಹ್ಯಾಸ್ ಟು ಬಿ ನನ್ನ ಗುಣ ಇಷ್ಟಪಟ್ಟು ಅವ್ರು ಮಾಡಿರ್ತಾರೆ. ಸೊ ಇಟ್ ಹ್ಯಾಸ್ ಟು ಬಿ ಎಫರ್ಟ್ಸ್ ಅಲ್ವಾ. ನನ್ನ ಗುಣ ಇಷ್ಟಪಡ್ತಾರೆ, ನಾನು ಅದರ ಪೋಟ್ರೆ ಆಗೋದಕ್ಕೆ ನಾನು ಇಷ್ಟಪಡ್ತಿರ್ತಾರೆ. ಸೊ ಅದೊಂದು. ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾವಾಗಲೂ ಇಟ್ ಬಿ ವೆರಿ ಹಾರ್ಡ್. ಆಮೇಲೆ ಯಾವಾಗಲೂ ಬರೀ ಫಿಸಿಕಲ್ ಟಾಸ್ಕ್ ಅಂತಲ್ಲ, ಎಮೋಷ್ನಲಿ ಆಗಿರ್ಬೋದು, ನಿಮ್ಮ ಟ್ರಿಗರ್ ಮಾಡೋಕ್ಕಾಗತ್ತೆ. ನಾನು ಕ್ಯಾಪ್ಟನ್ ಆದ ಕೂಡ ದ ಸಿಚುವೇಶನ್ ವಾಸ್ ನನ್ನ ಟ್ರಿಗರ್ ಮಾಡಿ ನನ್ನ ಕೌಂಟ್ ತಪ್ಪಿಸ್ಬೇಕಾಗಿತ್ತು. ಬಟ್ ಆ ಮನೆಯಲ್ಲಿ ನನ್ನ ಟ್ರಿಗರ್ ಮಾಡೋದು ತುಂಬ ಕಷ್ಟ ಇತ್ತು. ಯಾಕಂದರೆ ಐ ಆಮ್ ನಾಟ್ ಸಂಬಡಿ ಹೂ ಗೆಟ್ಸ್ ಈಸಿಲಿ ಟ್ರಿಗರ್ಡ್. ಇನ್ಫ್ಯಾಕ್ಟ್ ಅವರೆಲ್ಲ ಮಾತಾಡಿದ್ರು, ಇವ್ನು ಹೆಂಗುರು ಟ್ರಿಗರ್ ಮಾಡೋದು ಇವಾಗ ಅನ್ಡೌಟಬ್ಲಿ ಗೊತ್ತಿತ್ತು ಅವ್ರಿಗೆ. ಬಟ್ ಏನಕ್ಕೆ ಇವಾಗ ನೋಡಿದ್ರೆ ಗೊತ್ತಾ, ಕಿರಿಕ್ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ಟ್ರಿಗರ್ ಆಗೋದು ನಾನು ತುಂಬ ಕಮ್ಮಿ. ಏನು ವಿಷಯ ಅಂದರೆ ಟ್ರಿಗರ್ ಆಗ್ತೀರಾ, ಯಾವುದೋ ಒಂದು ತಪ್ಪು ಸರಿ ಅಂತಂದಾಗ ನನಗೆ ತಪ್ಪು ಅನಿಸ್ದಾಗ ಯಾರೇ ಆಗಲಿ ನಾನು ಅವ್ರ ಜೊತೆ ಸ್ಟ್ಯಾಂಡ್ ತೊಗೊಂಡು ನೀವು ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ ಅವ್ರ ಜೊತೆ ಜಗಳ ಆಡಿದ್ದೀನಿ ನಾನು. ರಕ್ಷಿತಾ ವಿಷಯನೋ ಬಂದು ರಘು ಎಲ್ಲ ಆದಾಗ ನಾನು ಅವ್ರ ಜೊತೆ ತುಂಬ ಸ್ಟ್ರಾಂಗಾಗಿ ಜಗಳ ಆಡಿದ್ದೀನಿ. ಬಟ್ ಆಮೇಲೆ ಹೋಗ್ತಾ ಏನಾಯಿತು ಅಂದರೆ, ಯಾವಾಗ ನಮ್ಮ ವಿಷಯಕ್ಕೆ ಬರುತ್ತೆ, ಎಸ್ಪೆಷಲಿ ನನ್ನ ಧನು ವಿಷಯ ಬಂದಾಗ ಅವ್ರು ಯಾರೂ ನಮ್ಗೆ ಆ ಥರ ರಿಯಾಕ್ಷನ್ನೇ ಕೊಡ್ತಾ ಇರಲಿಲ್ಲ. ಇವಾಗ ಯಾರೋ ಬಂದು ತಪ್ಪು ಮಾಡ್ತಿದ್ದಾರೆ, ನಾನು ಇಲ್ಲ ಧನು ಹೋಗ್ಬಿಟ್ಟು ಮ್ಯಾಮ್ ಇದು ಮಾಡಿದ್ದು ಸರಿಯಿಲ್ಲ ಅಂದಾಗ, ಹೌದಲ್ಲ ಈ ಥರ ಯೋಚನೆ ಮಾಡಲಿಲ್ಲ ಸಾರಿ ಅಂದ್ಬಿಟ್ಟಾಗ ನೀವು ಏನಂತ ರೇಗಾಡ್ತೀರಾ ಅವ್ರ ಮೇಲೆ. ಆಮೇಲೆ ಚಿಕ್ಕ ವಿಷಯಕ್ಕೆ ಜಗಳಾಡೋ ಗುಣ ನಮ್ದಲ್ಲ. ಇವಾಗ ಯಾರೋ ಒಬ್ರು ನನ್ನ ಮೊಟ್ಟೆ ಎತ್ಕೊಂಡು ಹೋಗ್ಬಿಟ್ರು, ಇಲ್ಲ ನಂದು ಏನೋ ಒಂದು ಫುಡ್ ಐಟಮ್ ಎತ್ಕೊಂಡು ಹೋಗ್ಬಿಟ್ರು ಅಂದರೆ ಯಾಕೆ ಎತ್ಕೊಂಡೋದೆ ನಂದದು ಅಂತೆಲ್ಲ ಆಡೋಕ್ಕೆ ನಮ್ಗೆ ಬರಲ್ಲ. ಏನು ಊಟ ತಾನೇ ಬಿಡು, ಹೋಗ್ಲಿ ಒಂದು ಬಾಳೆಹಣ್ಣು ತಿನ್ಕೊಳ್ಳಿ, ಆ ಥರ ವ್ಯಕ್ತಿತ್ವ. ಆ ಥರ ಬಂದಾಗ ಏನಾಯಿತು, ನಮಗೆ ಅಲ್ಲಿಂದ ಇಲ್ಲಿವರೆಗೂ ಸಿಚುವೇಶನ್ಸೇ ಬರಲಿಲ್ಲ. ನಾವು ಜಗಳ ಆಡೋವಂಥ ಕಿರ್ಚಾಡೋಂಥ ಸಿಚುವೇಶನ್ಸ್ ಬರಲಿಲ್ಲ. ಬಟ್ ನೀವು ಇವಾಗ ಲಾಸ್ಟ್ ವೀಕಲ್ಲಿ ನೋಡಿದ್ರೆ ಜಗಳ ಯಾವುದಾದ್ರು ವಿಷಯಕ್ಕಾಯಿತು ಗೊತ್ತಾ, ಒಂದು ತುಪ್ಪದ ವಿಷಯಕ್ಕಾಯಿತು, ಒಂದು ಆಲೂಗಡ್ಡೆ ವಿಷಯಕ್ಕಾಯಿತು. ನಮ್ಗೆ ಆ ಥರ ಗುಣ ಇಲ್ಲ. ಊಟದ ವಿಷಯಕ್ಕೋಸ್ಕರ ಆ ಥರ ವಿಷಯಕ್ಕೆಲ್ಲ ಜಗಳ ಆಡೋದು ನನ್ನ ಲೈಫಲ್ಲೇ ಮಾಡಿಲ್ಲ ಅದನ್ನೆಲ್ಲ. ಸೊ ಆ ಥರ ಒಂದು ಸ್ಟ್ರಾಂಗ್ ಸಿಚುವೇಶನ್ ಎಲ್ಲೋ ನಾನು ಮಾತಾಡಲೇಬೇಕು ಅನ್ನೋ ಸಿಚುವೇಶನ್ ಎಲ್ಲೋ ಹುಡ್ಕೊಂಡಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಅಲ್ಲೂ ಕೂಡ ಆದಷ್ಟು ಮ್ಯಾಮ್ ಏನಾಗುತ್ತೆ ಗೊತ್ತಾ, ಇಟ್ಸ್ ಆಲ್ ಪರ್ಸ್ಪೆಕ್ಟಿವ್ಸ್. ಇವಾಗ ಒಂದು ಕಡೆ ನೋಡಿದಾಗ ನೀವು ಸರಿ ಅನ್ನಿಸ್ತಾ ಇರ್ತೀನಿ, ಒಂದು ಕಡೆ ನೋಡಿದಾಗ ನಾನು ಸರಿ ಅನ್ನಿಸ್ತಾ ಇರ್ತೀನಿ. ಇವಾಗ ಜಗಳ ನನ್ನ ಜೊತೆ ಇದ್ದರೆ ಕರೆಕ್ಟ್, ನಾನು ನಿಮ್ಮ ಜೊತೆ ಏನೋ ಜಗಳ ಆಡ್ಬೋದು. ಬೇರೆ ಇಬ್ಬರ ಮಧ್ಯೆ ಇರುತ್ತೆ ಜಗಳ,
ನಾನು ಅಲ್ಲಿ ಹೋಗ್ಬಿಟ್ಟು ಅರ್ಧಂಬರ್ಧ ಸ್ಟೋರಿ ತಿಳ್ಕೊಂಡು ಜಗಳ ಆಡಿದ್ರೆ ನಾನು ಫೂಲಾಗಿ ಕಾಣಿಸ್ತಿರ್ತೀನಿ ನನಗೆ. ಫಸ್ಟ್ ನನಗೆ ಬೇಕಾಗಿರೋದು ಕ್ಲಾರಿಟಿ, ಅಲ್ಲಿ ಏನಾಗಿದೆ ಫಸ್ಟ್ ತಿಳ್ಕೊಬೇಕು ಅಂತ. ಅದನ್ನೇ ಎಲ್ಲ ಸೈಲೆನ್ಸ್ ಅಂದ್ಕೊಂಡ್ರು. ಬಟ್ ನನಗೆ ಬೇಕಾಗಿದ್ದು ಕ್ಲಾರಿಟಿ. ಇವಾಗ ಎರಡೂ ಕಡೆ ತೂಕ ಹಾಕಿತಾನೆ ನೋಡ್ಬೇಕು ಯಾರು ತಪ್ಪು, ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಮಾಡಿದ್ದಾರೆ ಅಂತ. ಆ ತಿಳ್ಕೊಳೋದ್ರಲ್ಲಿ ಜನ ನನ್ನ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ಅಂದ್ಕೊಂಡ್ರು. ಇವಾಗ ಒಬ್ಬರ ಬಗ್ಗೆ ಕೇಳಿ ಈ ಥರ ಯಾಕಾಯಿತು ಅಂತ ಕೇಳಿದಾಗ ಅವ್ರ ಪರ್ಸ್ಪೆಕ್ಟಿವ್ ಹೇಳ್ತಾರಲ್ಲ, ನಾವು ಇಲ್ಲಿ ತಪ್ಪು ಮಾಡಿದ್ರಿ ಅಂದಾಗ, ಓ ಹೌದಲ್ವಾ, ಆ ಥರ ಯೋಚನೆ ಮಾಡಿಲ್ವಾ, ಕರೆಕ್ಟು ಅಂತ ಮುಗಿದೋಯ್ತು, ಅಲ್ಲಿ ಕಾನ್ವರ್ಸೇಷನ್ ಮುಗೀತು. ಜಸ್ಟ್ ಬಿಕಾಸ್ ಯು ಆರ್ ಲೌಡ್ ಡಸಂಟ್ ಮೀನ್ ಯು ಆರ್ ರೈಟ್. ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಆದಷ್ಟು ಯಾವುದೇ ಸಿಚುವೇಶನ್ ಆಗಲಿ ಕ್ಲಾರಿಟಿ ಸಿಕ್ಬಿಟ್ರೆ ನಮಗೆ ಎಲ್ಲೂ ಜಗಳಾಡೋ ನೆಸೆಸಿಟಿನೇ ಇರಲ್ಲ. ಇನ್ಫ್ಯಾಕ್ಟ್ ನಾವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಜಂಟಿ ಆಗಿದ್ವಲ್ಲ ನಾವು, ನಮಗೆ ಅನ್ಫೇರ್ ಆಯಿತು ಅಂತ ಇಡೀ ಮನೆ ಅಗೇನ್ಸ್ಟ್ ನಾನು ಕಿರ್ಚಾಡಿದ್ದೀನಿ ಜಾನ್ವಿ ಅವ್ರ ಹತ್ರ, ಅಶ್ವಿನಿ ಅವ್ರ ಹತ್ರ. ಯಾಕೆಂದರೆ ನಾವು ನಮ್ಮ ಪರ್ಸ್ಪೆಕ್ಟಿವ್ ನೋಡಿ, ಅವಾಗ ನಾನು ಟೀಮಾಗಿ ನೋಡ್ತಿದ್ದೆ. ನಾನು ಒಬ್ಬನೇ ಆಗಿರಲಿಲ್ಲ, ನಾನು ಇಡೀ ಜಂಟಿ ಟೀಮ್ನ ರಿಪ್ರೆಸೆಂಟ್ ಮಾಡ್ತಿದ್ದೆ. ಇವಾಗ ನನಗೆ ಅನ್ಯಾಯ ಆಗಲಿ ಬಿಡಲಿ, ಇವಾಗ ಗಿಲ್ಲಿ ಕಾವ್ಯ ಜಂಟಿ ಆಗಿದ್ರೆ ಅವ್ರಿಗೆ ಅನ್ಯಾಯ ಆಯ್ತಾ, ನಾನು ನಿಂತ್ಕೋತಾ ಇದ್ದೆ ಜಂಟಿಗೋಸ್ಕರ ಆಯ್ತಾ ಮಾಡ್ತಾಯಿದ್ದೀವಿ ಅಂತ. ಬಟ್ ಅದೆಲ್ಲ ಕಟ್ಟಾದಮೇಲೆ ಒಂದು ರಕ್ಷಿತಾ ಇನ್ಸಿಡೆಂಟ್ ಬರುತ್ತೆ, ಅವಾಗ ನಾನು ಹಂಗೆ ಮಾತಾಡಿದ್ದು ಅವ್ರನ್ನ ಫುಲ್ ಸ್ಟ್ರಾಂಗಾಗಿ ಸ್ಟ್ಯಾಂಡ್ ತಗೋತೀನಿ. ಅದಾದಮೇಲಿಂದ ಯಾರೂ ನಮ್ಮ ಹತ್ರ ಬಂದು ನನ್ನ ವಿಷಯಕ್ಕೆ ಟ್ರಿಗರ್ ಮಾಡೋದಾಗಲಿ, ಎಲ್ಲೋ ಒಂದು ಫೈಟ್ ಮಾಡೋದಾಗಲಿ ಆಗಲೇ ಇಲ್ಲ. ಆ ಥರ ಆಗದೆ ಇದ್ದಾಗ ನಾನೇ ಕಾಲು ಕರ್ಕೊಂಡು ಜಗಳ ಹೋಗೋ ವ್ಯಕ್ತಿ ನಾನಲ್ಲ. ಅರ್ಥ ಆಯ್ತಾ ನಾನು ಹೇಳ್ತಾ ಇದ್ದೀನಿ ಅಂತ? ಸೊ ಮೇ ಬಿ ಅದರಿಂದ ಸೈಲೆನ್ಸ್ ಇನ್ ಕಾಮ್ ಬಂತೇನೋ. ಆಮೇಲೆ ನಂಗೆ ಬಂದಿದ್ದ ಸಿಚುವೇಶನ್ಸು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಫಸ್ಟ್ 2-3 ಡೇಸ್ ಅವ್ರ ಗೆಸ್ಟ್ಗಳು ಬರ್ದಿದ್ದಾಗ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ಸ್ಟ್ರಾಂಗಾಗಿ ಇದು ಮಾಡ್ತಾ ಇದ್ದು. ಮನೆ ಎಷ್ಟು ಕ್ಲೀನಾಗಿತ್ತು, ಯಾರು ಏನು ರೂಲ್ಸ್ ಬ್ರೇಕ್ ಮಾಡ್ತಿರಲ್ಲ, ಇಟ್ ವಾಸ್ ಆಲ್ ವೆರಿ ನೈಸ್. ಬಟ್ ಮ್ಯಾನೇಜರ್ ರೋಲ್ ಅಂತ ಬಂದಾಗ ನಾನು ಯಾವ ಥರ ಪೋಟ್ರೆ ಮಾಡಿಕೊಂಡೆ ಅಂತಂದರೆ, ನನ್ನಿಂದ ಒಬ್ಬ ಮ್ಯಾನೇಜರಿಂದ ಇಡೀ ಮನೆಗೆ ಸಮಸ್ಯೆ ಆಗೋದು ಬೇಡ ಅಂತಿತ್ತು. ನೀವು ಅದನ್ನ ನೋಟಿಸ್ ಮಾಡಿದ್ರೆ ಗಿಲ್ಲಿ ಒಬ್ಬನಿಂದ ಇಡೀ ಮನೆಗೆ ಪ್ರಾಬ್ಲಮ್ ಆಯಿತು. ಬಿ ಪ್ಯಾಲೇಸ್ ಟಾಸ್ಕ್ ಇಲ್ಲಲ್ಲ, ಅದಕ್ಕಿಂತ ಮುಂಚೆ ಸುದೀಪ್ ಅವರು ಹೇಳ್ತಿದ್ರು, ನೀವು 50 ದಿನ ಬಂದ್ಬಿಟ್ಟಿದ್ರೆ ಅರ್ಧಕ್ಕೆ, ಇನ್ನು ಕಾಣಿಸ್ಕೊಳ್ಳಿ, ಜಾಸ್ತಿ ಕಾಣಿಸ್ಕೊಳ್ಳಿ ಅಂತ ನಿಮಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿ ಆದಾಗ ಹೇಳಿದರು, ನಿಮಗೆ ಒಂದು ವಾರ್ ಮಾಡಿದರು. ಅದರಂತೆಯೇ ತುಂಬ ಕಾಣಿಸ್ಕೊಂಡಿದ್ದೆ ಅಭಿಷೇಕ್ ಅವರು ಬಿ ಪ್ಯಾಲೇಸ್ ಟಾಸ್ಕ್ನಲ್ಲಿ ಮ್ಯಾನೇಜರ್ ಆಗಿ. ಅಲ್ಲಿ ಒಂದು ಏನಾಯ್ತಂದರೆ, ಎಲ್ರಿಗೂ ನೀವು ಟಿಪ್ಸ್ ಕೊಡುವಾಗ ಕಾವ್ಯ ಅವ್ರಿಗೆ ಟಿಪ್ಸ್ ಸೆಕೆಂಡ್ ಡೇ ಮಿಸ್ ಮಾಡ್ತೀರಾ. ಅದು ತುಂಬ ನೀವೇನೇ ಮ್ಯಾನೇಜರ್ ಆಗಿನೇ ನೀವೇ 200 ಪಾಯಿಂಟ್ಸ್ ಇಟ್ಕೊಂಡ್ಬಿಡ್ತೀರಾ. ತುಂಬ ಟ್ರೋಲ್ ಆಗಿದಂತಹ ವಿಷಯ ಇದು. ಮ್ಯಾನೇಜರ್ ಯಾರು ಟಿಪ್ಸ್ ತೊಗೊತಾರೆ ಅನ್ನೋ ಥರ, ಅಂದರೆ ಮ್ಯಾನೇಜರ್ ಆಗಿ ಯಾಕೆ ಮ್ಯಾನೇಜರೇ ಟಿಪ್ಸ್ ತೊಗೊತಾರಾ ಎಲ್ಲಾದರೂ ಅನ್ನೋದು ಒಂದು ಟ್ರೋಲ್ ಆಗಿತ್ತು. ಮತ್ತು ಕಾವ್ಯ ಅವ್ರಿಗೆ, ಏಕೆಂದರೆ ನೀವು ನೋಡಿಲ್ಲ ಅಂತ ಅವ್ರು ಕೆಲಸ ಮಾಡೇ ಇಲ್ಲ ಅಂತ ಡಿಸೈಡ್ ಮಾಡಿ ನೀವು ಟಿಪ್ಸ್ ಕೊಡೋದು ಸರಿ ಅಲ್ಲ ಅನ್ನೋದು ತುಂಬ ಕಡೆ ಮಾತುಗಳು ಕೇಳಿ ಬಂತು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಓಕೆ, ಫಸ್ಟ್ ಆಫ್ ಆಲ್ ಅಲ್ಲಿ ನೋಡ್ಬೇಕಾದ್ರೆ ನನಗೆ ಆ 3 ಜನದಲ್ಲಿ ಕ್ಲೋಸ್ ಇದ್ದಿದ್ದು ಕಾವ್ಯ ಮತ್ತು ಸ್ಪಂದನ. ಆ 3 ಜನದಲ್ಲಿ ಏನು ಟಿಪ್ಸ್ ಕೊಡಲಿಲ್ಲ ನಾನು. ಆಮೇಲೆ ನಾನು ಮ್ಯಾನೇಜರ್ ಆಗಿದ್ದಾಗ ಏನಾಗುತ್ತೆ, ಫಸ್ಟ್ ದಿನ ಕಾವ್ಯಂಗೆ ಯಾವಾಗ ಟಿಪ್ಸ್ ಕೊಡಲಿಲ್ಲವಲ್ಲ, ಆ ಸಿಚುವೇಷನಲ್ಲಿ ಕಾವ್ಯ ನಾನು ನೋಡಿರೋ ಪ್ರಕಾರ ಅವಳು ತುಂಬ ಲೈಟ್ಲಿ ತೊಗೊಂಡಿರ್ತಾಳೆ. ಅವ್ರು 3 ಜನ ಹಾಸ್ಪಿಟಾಲಿಟಿ ಡಿಪಾರ್ಟ್ಮೆಂಟ್ ಯಾರಿರ್ತಾರೆ, ಸ್ಪಂದನ ಮತ್ತು ರಾಶಿಕಾ, 2-3 ಸಲ ನನ್ನ ಮುಂದೆನೇ ನನ್ನ ಹತ್ರ ಹೇಳಿಸಿ ಕೆಲಸ ಮಾಡಿಸಿರ್ತಾರೆ. ಒಬ್ಬಟ್ಟು ಬಿಸಿನೀರು ತೊಗೊಂಬ, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡು, ಅದು ಇದು ಮಾಡಿರ್ತಾರೆ. ಕಾವ್ಯ ಮಾಡಿಲ್ಲ ಅಂತಲ್ಲ, ಅವಳು ಮಾಡಿರ್ತಾಳೆ. ಬಟ್ ನನ್ನ ಕಣ್ಣು ಮುಂದೆ ಅದೆಲ್ಲೋ ಕಾಣಿಸಿರಲ್ಲ. ಯಾಕಂದ್ರೆ ನಾನು ಅವರಿಬ್ಬರನ್ನ ಮಾಡಿರೋದು ನಾನು ನೋಡಿರ್ತೀನಿ. ನನ್ನ ಕರ್ಸಿ ಮಾಡಿಸಿರ್ತಾರೆ 2 ಟಾಸ್ಕ್ನ. ಅವಾಗ ಏನಾಗುತ್ತೆ, ನನಗೆ ಇನ್ನೊಂದು ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅಂದರೆ, ಬಿಗ್ ಬಾಸ್ ಲೆಟ್ರಲ್ಲಿ ಬಂದಿರುತ್ತೆ, ನಿಮಗೆ ಬೇಕಾದಷ್ಟು ಉಳಿಸ್ಕೊಂಡು ಮಿಕ್ಕಿದ್ದವ್ರಿಗೆ ಕೊಡಿ. ದಟ್ ಈಸ್ ಒನ್ ರೂಲ್. ಇಲ್ಲ ನನಗೆ ಹಿಡ್ಕೋಬೇಕು ಅಂತ ಏನೂ ಮಾಡಿಲ್ಲ. ಫಸ್ಟ್ ಡೇ ಏನೇನೋ ಇಶ್ಯೂ ಆಗುತ್ತೆ, ಗಿಲ್ಲಿದೇನೋ ಇನ್ಸಿಡೆಂಟ್ ಆಗುತ್ತೆ, ಅವರೆಲ್ಲ ಅಸಮಾಧಾನ ಏನೋ ತೋರಿಸ್ತಾರೆ, ಬಿಗ್ ಬಾಸ್ ಬಂದು ನಮಗೆಲ್ಲ ಬೈತಾರೆ. ಅವಾಗ ಕೂಡ ನನಗೇನು ಕೊಟ್ಟಿರ್ತಾರೆ ಅಂದರೆ, ನನಗೆ ಕೊಟ್ಟಿರೋ ಟಿಪ್ಸಲ್ಲಿ ಡಿವೈಡ್ ಮಾಡಬೇಕಾಗಿರುತ್ತೆ. ಆ ಸಿಚುವೇಷನಲ್ಲಿ ಕಿಚನ್ ಟೀಮ್ ತುಂಬ ಎಫರ್ಟ್ ಹಾಕಿರ್ತಾರೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಚೂರು ಬ್ರೇಕ್ ತೊಗೊಂಡೆಲ್ಲ ಕೆಲಸ ಮಾಡಿರ್ತಾರೆ. ಅವ್ರಿಗೆ ನಾನು ಜಸ್ಟಿಫೈ ಮಾಡಲೇಬೇಕಾಗಿರುತ್ತೆ. ನನಗೆ ಕೊಟ್ಟಿರೋ ಟಿಪ್ಸಲ್ಲಿ ಹೈಯೆಸ್ಟ್ ಟಿಪ್ಸ್ ಅವ್ರಿಗೆ ಕೊಡಲೇಬೇಕಿತ್ತು. ತುಂಬ ಎಫರ್ಟ್ಸ್ ಹಾಕಿದ್ರು, ಅಲ್ಲಿ ಕೊಟ್ಟೆ. ಬೇರೆ ಏನು ಬೆಲ್ ಬಾಯ್ ಕೊಟ್ಟೆ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ. ನೆಕ್ಸ್ಟ್ ಇನ್ನೊಂದೇನೋ ಡಿಪಾರ್ಟ್ಮೆಂಟ್ ಬಂತು. ಆಮೇಲೆ 3 ಜನ ಉಳಿದಿರ್ತಾರೆ, ಹತ್ರ 2 ಕಾಯಿನ್ ಇರುತ್ತೆ. 3 ಜನ ಅಲ್ಲ, 6 ಜನ ಉಳಿದಿರ್ತಾರೆ. ನಾನು, ಗಿಲ್ಲಿ, ಅಶ್ವಿನಿ ಅವರು, ಸ್ಪಂದನ, ಕಾವ್ಯ ಮತ್ತು ರಾಶಿಕಾ. ನಾವು 7 ಜನ ಉಳಿದಿರ್ತೀವಿ, 2 ಕಾಯಿನ್ ಇರುತ್ತೆ ನನ್ನ ಹತ್ರ. ಆವಾಗ ನನಗೆ ಏಜ್ ಮಾಡಬೇಕಾಗಿರೋದು ಹೆಂಗಂದರೆ, ಈ 7 ಜನದಲ್ಲಿ ಒಂದು ಫೆದರ್ ಜಾಸ್ತಿ ಎಫರ್ಟ್ ಹಾಕಿದ್ದು ಯಾರು? ಎಲ್ಲರೂ ಮಾಡಿದರು. ಅಶ್ವಿನಿಯವರು ಮಾಡಿದರು ಕೆಲಸ, ಗಿಲ್ಲಿನೂ ಮಾಡಿದ್ದ, ಬಟ್ ನಾನು ಮಾಡಿದ್ದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಚೂರು ನಿಲ್ತಂಗೆ ಕೆಲಸ ಮಾಡಿದ್ದೆ ನಾನು. ಬಟ್ ನಾನು ಆದರೂ ಒಂದು ಸ್ಟೆಪ್ ಹಿಂದೆ ತೊಗೊಂಡೆ. ಯಾಕಂದರೆ ನನ್ನ ಟೀಮ್ ಫಸ್ಟ್ ಮುಂದೆ ಹೋಗಲಿ. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಬಯಸ್ಕೊಂಡ್ವಿ, ಅದು ಗಿಲ್ಲಿಯಿಂದ ಒಂದೇ ಅಲ್ಲ, ನಂದು ರೆಸ್ಪಾನ್ಸಿಬಿಲಿಟಿ ಅವ್ನಿಗೆ ಹೇಳಬೇಕಾಗಿತ್ತು ಅಂತ ನಾನು ಹಿಂದೆ ಉಳ್ಕೊಂಡೆ. ಬಿಡು ಹೋಗಲಿ, ವೇಟರ್ ಡಿಪಾರ್ಟ್ಮೆಂಟು ಕೊಡೋದು ಬೇಡ, ನಾನು ತೊಗೊಳೋದು ಬೇಡ. ಇನ್ನು ಉಳಿದಿರೋದು ಯಾರು? 3 ಜನ, ಸ್ಪಂದನ, ಕಾವ್ಯ ಮತ್ತು ರಾಶಿಕಾ. ಇವ್ರು 3 ಜನದಲ್ಲಿ ನನ್ನ ಹತ್ರ 2 ಕಾಯಿನ್ ಇದೆ. ಈ 2 ಕಾಯಿನಲ್ಲಿ ಯಾರು ಕೊಡ್ಬೋದಪ್ಪ ಅಂತ ಬಂದಾಗ, ಇವ್ರ 3 ಜನದಲ್ಲಿ ನನ್ನ ಕಣ್ಣು ಮುಂದೆ ಜಾಸ್ತಿ ಎಫರ್ಟ್ ಹಾಕಿದ್ದು ಯಾರು? ರಾಶಿಕಾ ಮತ್ತು ಸ್ಪಂದನ. ಅದಕ್ಕೆ ಅವ್ರವ್ರಿಗೊಂದು ಕಾಯಿನ್ ಕೊಟ್ಟೆ.
ಇನ್ನೊಂದು ಕಾಯಿನ್ ಇದ್ರೆ ಡೆಫಿನೆಟ್ಲಿ ನನ್ನನ್ನು ಕನ್ಸಿಡರ್ ಮಾಡಿದೆ ಕಾವ್ಯನ ಕೊಡ್ತಾ ಇದ್ದೆ. ಇಷ್ಟೇ ಆಗೋದಲ್ಲಿ ಸಿಚುವೇಶನ್ಸ್ ಆಗಿರುತ್ತೆ, ನಾವು ಏನು ನೋಡಿರ್ತೀವಿ ಅದನ್ನ ತಾನೇ ನಾವು ಮಾಡೋಕ್ಕೆ ಸಾಧ್ಯ. ಇವಾಗ ಎಲ್ಲದನ್ನೂ ನೋಡ್ಕೊಂಬರಕ್ಕೆ ನನಗಂತೂ ಆಗಲ್ಲ. ಇಲ್ಲ ಅವ್ರು ಬಂದು ಇದು ಮಾಡಿದೆ ರಿಪೋರ್ಟ್ ಮಾಡಬೇಕಾಗಿತ್ತು. ಅಲ್ಲೊಂದು ಕಡೆ ಮಿಸ್ಟೇಕ್ ಆಯಿತು, ಭಿನ್ನಾಭಿಪ್ರಾಯ ಅನ್ಫೇರ್ ಅನಿಸ್ತು, ಅದೆಲ್ಲ ಆಯಿತು. ಸೆಕೆಂಡ್ ಡೇ ಅಂತ ಬಂದಾಗ ಪ್ರತಿಯೊಬ್ಬರು ಕೆಲಸ ಮಾಡಿದ್ರು. ಆಮೇಲೆ ನಾನು ಒಂದು ಸೆಟ್ ಆಫ್ ರೂಲ್ಸ್ ಮಾಡಿದ್ದೆ ಮನೇಲಿ. ಏನಂತಂದರೆ ಗೆಸ್ಟ್ಗಳ ಮುಂದೆ ಜಗಳ ಆಡೋದು ಬೇಡ, ಆದಷ್ಟು ಕಾಮಾಗಿರೋಣ. ಯಾಕೆಂದರೆ ಫಸ್ಟ್ ಡೇ ಬೈಸ್ಕೊಂಡಿರ್ತೀವಿ ನಾವು ಆಮೇಲೆ ನಾವೆಲ್ಲ ಏನು ಹೇಳಿರ್ತೀವಿ ಅಂದರೆ ಗೆಸ್ಟ್ಗೆ ನಮ್ಮಿಂದ ಆಗಿದ್ದು ತಪ್ಪಾಗಿದೆ, ಏನೇ ಮಾಡಿದ್ರು ನಿಮ್ಮ ಸಮಾಧಾನವಾಗಿ ನೋಡ್ಕೋತೀವಿ, ಮತ್ತೆ ಇದು ಯಾವತ್ತೂ ರಿಪೀಟ್ ಆಗಲ್ಲ ನಿಮಗೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಮುಂದೆ ಯಾರು ಕಿರ್ಚಾಡಬಾರ್ದು, ನಮಗೆ ಇದು ರೆಸಾರ್ಟ್ ಥರ ಅನ್ಸ್ಬೇಕು, ರೆಸಾರ್ಟಲ್ಲಿ ಯಾರು ಬಂದು ಎಲ್ಲರ ಮುಂದೆ ಸ್ಟಾಫ್ ಕಿರ್ಚಾಡ್ತಾರ ಅಂತೆಲ್ಲ ಹೇಳಿರ್ತಾರೆ. ಅದನ್ನ ತಲೆಯಲ್ಲಿರುತ್ತೆ, ಇವ್ರ ಜೊತೆ ಕರೆಕ್ಟಾಗಿ ಬಿಹೇವ್ ಮಾಡೋಣ ಅಂತ. ಸೆಕೆಂಡ್ ಡೇ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತೀನಿ. ಅವರು ತುಂಬ ಟಿಪ್ಸ್ ಕೊಡ್ತಾರೆ, ಎಲ್ಲರೂ ಎಫರ್ಟ್ಸ್ ಹಾಕಿರ್ತಾರೆ, ತುಂಬ ಟಿಪ್ಸ್ ಕೊಡ್ತಾರೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಅಗೇನ್ ಡಿವೈಡ್ ಮಾಡಬೇಕಾಗಿರುತ್ತೆ. ಇದು ನೋಡಿ, ಇಷ್ಟು ಟಿಪ್ಸ್ ಕೊಟ್ಟಾಗ ನಾನು ನನ್ನ ಪಾಕೆಟಿಂದ ಏನೂ ಕೊಟ್ಟಿಲ್ಲ, ನನ್ನ ಟಿಪ್ಸ್ ಅಲ್ಲ ಅದು, ಅವರು ಕೊಟ್ಟಿದ್ದನ್ನು ನಾನು ಡಿವೈಡ್ ಮಾಡಬೇಕಾಗಿರುತ್ತೆ. ಆಮೇಲೆ ಡಿವೈಡ್ ಮಾಡೋದು ಕೂಡ ಎಷ್ಟು ಜನ ಇದ್ರು, 13 ಜನನೋ 14 ಜನ ಇದ್ರು, ಅವ್ರು ಅಷ್ಟು ಜನಕ್ಕೆ ಈಕ್ವಲ್ ಆಗಿ ಫೇರ್ ಆಗಿ ಕೊಡಬೇಕು. ಆ್ಯಂಡ್ ಕೊಟ್ಟಿದ್ದು 5 ನಿಮಿಷ ಟೈಮಲ್ಲಿ ರೀಸನ್ಸ್ ಕೊಡಬೇಕು ಒಬ್ಬೊಬ್ಬರಿಗೆ. ಇಲ್ಲಿ ಒಬ್ಬರಿಗೆ ರೀಸನ್ ಕೊಡೋದೇ ಕಷ್ಟ ಆಗುತ್ತೆ, ಏನಕ್ಕೆ ಕೊಡ್ತಾ ಇದ್ದೀನಿ, ಏನಕ್ಕೆ ಕಮ್ಮಿ ಮಾಡ್ತಾ ಇದ್ದೀನಿ ಅಂತ. 14 ಜನಕ್ಕೂ ರೀಸನ್ ಕೊಡಬೇಕಂದ್ರೆ ತುಂಬ ಟಫ್ ಸಿಚುವೇಶನ್ ಅದು. ಆದರೂ ನಾನು ಏನು ಮಾಡ್ತೀನಿ, ಫಸ್ಟು ಕಿಚನ್ ಡಿಪಾರ್ಟ್ಮೆಂಟ್ನ ಹೈಯೆಸ್ಟ್ ಇಟ್ಕೊಂಡು ಈ ದಿನಕ್ಕೆ ನಾನು ಹೈಯೆಸ್ಟ್ ಪಾಯಿಂಟ್ಸ್ ಕೊಡಬೇಕಂದ್ರೆ 150 ಪಾಯಿಂಟ್ಸ್ ಅಂತ ಅನ್ಕೋತೀನಿ. ಯಾಕಂದ್ರೆ ಅಷ್ಟು ಕಾಯಿನ್ಸ್ ಇರುತ್ತೆ. ಯಾರು ತುಂಬ ಎಫರ್ಟ್ ಹಾಕಿ ಮಾಡಿದ್ರು ಅವ್ರಿಗೆ 150 ಪಾಯಿಂಟ್ಸ್ ಅಂತ ಕೊಡೋಣ ಅಂತ. ಎಲ್ರಿಗೂ 150 ಕೊಡ್ತೀನಿ. ಕಾವ್ಯ, ರಾಶಿಕಾ, ಸ್ಪಂದನ 3 ಜನಕ್ಕೂ 150 ಕಾಯಿನ್ಸ್ ಕೊಡ್ತೀನಿ. ಯಾಕೆಂದರೆ ಅವ್ರು 3 ಜನನೂ ಎಫರ್ಟ್ಸ್ ಹಾಕಿರ್ತಾರೆ. ಎಲ್ಲ ಆಗಿ ಯಾರ್ಯಾರು ತಪ್ಪು ಮಾಡಿದ್ರು ಅದನ್ನೆಲ್ಲ ಪಾಯಿಂಟ್ಸ್ ಕಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಉಳ್ಕೊಡ್ರೆ 200 ಕಾಯಿನ್ಸ್ ಆಗಿರುತ್ತೆ. ನಾನು ಇದನ್ನು ಇವಾಗ ಮತ್ತೆ ಸಿಚುವೇಶನ್ ಹೇಗೆ ಬಂತೇಳಿ, 3 ಜನದಲ್ಲಿ 2 ಕಾಯಿನ್ ಬಂತು, ಯಾರಿಗೆ ಕೊಡಬೇಕು? ಇವಾಗ ಎಲ್ರಿಗೂ ಈಕ್ವಲಾಗಿ ಡಿವೈಡ್ ಮಾಡಿರ್ತೀನಿ. ನೀವು ಒಬ್ರಿಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರೆ ನಾನು 3 ಜನ ಒಟ್ಟಿಗೆ ಕೆಲಸ ಮಾಡಿ ಅವ್ರಿಗೆ ಮಾತ್ರ ಹೆಂಗೆ ಬಂತು ಅಂತ ತುಂಬ ಕ್ವಶನ್ಸ್ ರೇಸ್ ಆಗುತ್ತೆ. ಆ ಸಿಚುವೇಶನ್ ನನಗೆ ಯಾರು ಕೊಡಬೇಕಂತ ಯೋಚನೆ ಮಾಡ್ತಿದ್ದಾಗ ನನ್ನ ಬಗ್ಗೆನೇ ಯೋಚನೆ ಮಾಡಲಿಲ್ಲ ನಾನು. ಅವಾಗ ಬಿಗ್ ಬಾಸ್ ಹೇಳ್ತಾರೆ ಈ ಕೂಡಲೇ ಬಂದು ಅನೌನ್ಸ್ ಮಾಡಿ ಅಂತ. ಅವಾಗ ನಾನು ಅನ್ಕೋತೀನಿ, ಓ ಮೈ ಗಾಡ್, ಏನು ಮಾಡಿದ್ದೀನಿ, ವೇಸ್ಟ್ ಮಾಡೋಕ್ಕೂ ಆಗಲ್ಲ. ದೆನ್ ಅವಾಗ ನನಗೆ ನಾನೇ ಪ್ರಶ್ನೆ ಮಾಡ್ಕೋತೀನಿ, ಎಲ್ಲರೂ ಎಫರ್ಟ್ ಹಾಕೋದ್ರು ಕರೆಕ್ಟ್. ಒಬ್ಬ ಮ್ಯಾನೇಜರಾಗಿ ನಾನು ಕೆಲಸ ಮಾಡಿದ್ನ 2 ದಿನಾನು ನಿಂತ್ಕೊಂಡು ಇವಾಗ ಅವ್ರವ್ರ ಡಿಪಾರ್ಟ್ಮೆಂಟ್ ಅಷ್ಟೇ ಮಾಡ್ತಿದ್ರು. ನಾನು ಪ್ರತಿ ಡಿಪಾರ್ಟ್ಮೆಂಟ್ಗೂ ಹೋಗಿ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿ, ಆಮೇಲೆ ಯಾರಿಗೆ ಎಷ್ಟು ಡಿವೈಡ್ ಮಾಡಬೇಕು ಅಂತ ಯೋಚನೆ ಮಾಡಿ, ದಟ್ ಈಸ್ ಆಲ್ಸೋ ಎಫರ್ಟ್ ಅಲ್ವಾ? ವೈ ಶುಡ್ ಐ ಪುಟ್ ಮೈ ಸೆಲ್ಫ್ ಡೌನ್? ನಾನು ಅಭಿಷೇಕಕ್ಕೆ ಕೊಡಲಿಲ್ಲ, ಒಬ್ಬ ಮ್ಯಾನೇಜರಾಗಿ ನಾನು ಕೆಲಸ ಮಾಡಿದ್ನ. ಅವ್ರ ಹತ್ರ ಎಲ್ಲ ಬೈಸ್ಕೊಂಡು, ಆಮೇಲೆ ಅದು ಪ್ರೀವಿಯಸ್ ಡೇ ತುಂಬ ಇನ್ಸಿಡೆಂಟ್ಸ್ ಆಗಿರುತ್ತೆ. ಅವ್ರು ಬೈಯೋದಾಗಲಿ ಎಲ್ಲ ನಮ್ಮ ಸ್ಟಾಫ್ ಅವರೆಲ್ಲ ಬಂದ್ಬಿಟ್ಟು ನನಗೆ ಕಂಪ್ಲೇಂಟ್ ಮಾಡೋದು, ಅವ್ರಿಗೋಗಿ ಹೇಳಿ ಅದು ಇದು ಅಂತ. ನಾನು ಎಷ್ಟೊಂದು ಸಲ, ನೀವು ಬಿಲೀವ್ ಮಾಡ್ತಿರಲ್ಲ, ಊಟ ಮಾಡ್ತಿದ್ದವನು ಇರಿಟೇಟ್ ಆಗಿ ಹಲ್ಲು ಕಚ್ಕೊಂಡು ಹೋಗಿ ಒಳಗಡೆ ಕಿರ್ಚಾಡಿದ್ದೀನಿ ವಾಶ್ರೂಮ್ ಒಳಗೆ. ಅಷ್ಟು ಕೋಪ ಬಂದಿತ್ತು, ಟ್ರಿಗರ್ ಆಗಿತ್ತು. ಬಟ್ ತೋರಿಸ್ಕೋಬಾರ್ದು, ದಟ್ ಈಸ್ ಆಲ್ಸೋ ಎಫರ್ಟ್, ರೈಟ್? ಸೊ ಈ ಥರ ಎಲ್ಲ ಯೋಚನೆ ಮಾಡಿ ಕೊಡ್ಬೇಕಾದ್ರೆ ಇನ್ನು ಉಳಿದಿದ್ದನ್ನು ಯಾರಿಗೋ ಕೊಟ್ಟು ಅನ್ಫೇರ್ ಅನ್ಸೋ ಬದಲು ಇದನ್ನು ನಾನೇ ಇಟ್ಕೋತೀನಿ ಅಂತ ಅಂದ್ಕೊಂಡೆ. ಅದು ಅನ್ಫೇರ್ ಅನಿಸ್ತು, ಎಲ್ರಿಗೂ ಅನ್ಫೇರ್ ಅಂತ ಅನಿಸ್ತು. ಬಟ್ ಅವಾಗ ನಾನು ಯೋಚನೆ ಮಾಡಿದ್ದು ಹೇಗಂದರೆ, ನಾನು ಕೊಟ್ಟಿದ್ರು ಅನ್ಫೇರ್ ಆಗ್ತಿತ್ತು, ಕೊಡದೇ ಇದ್ರೂ ಅನ್ಫೇರ್ ಆಗ್ತಿತ್ತು. ಅವಾಗ ನನ್ನ ಮ್ಯಾನೇಜರಾಗಿ ರೋಲ್ಗೆ ನಾನು ಜಸ್ಟಿಫೈ ಮಾಡ್ಕೊಂಡ. ನನ್ನ ಕೆಲಸ ನಾನು ಮಾಡಿದ್ನ. ಎಲ್ಲೋ ಒಂದು ಕಡೆ ನಾನು ಎಷ್ಟೊಂದು ಜನ ಏನು ಮಾಡೋರು ಅಂದರೆ, ಹೋಗಿ ಬಾತ್ರೂಮಲ್ಲಿ ಮಲ್ಕೊಂಬಿಡೋದು, ಚೇಂಜಿಂಗ್ ರೂಮಲ್ಲಿ ಮಲಗೋದು, ಸುಮ್ಮನೆ ಕೂತ್ಕೊಂಡು ಮಾತಾಡೋದು, ಎಲ್ಲಂದ್ರಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು. ಅದೆಲ್ಲ ನೋಡಿದಾಗ ನಾನು ಈ ಪಾಯಿಂಟ್ಸ್ನ ಅವ್ರಿಗೆ ಎಕ್ಸ್ಟ್ರಾ ಕೊಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಅಲ್ಲಿ ತುಂಬ ಶ್ರದ್ಧೆಯಿಂದ ಬೆಳಗಿನ ಸಾಯಂಕಾಲವರೆಗೂ ಕೆಲಸ ಬಿಟ್ಟಿದ್ದು ಅಲ್ವಾ. ಅದೆಲ್ಲ ನೋಡಿ ಫೇರಾಗಿ ಕೊಟ್ಟ ಮೇಲೆ ಐ ಕಾಂಟ್ ಡೂ ಇನ್ಜಸ್ಟಿಸ್ ಟು ಸಮ್ವನ್. ಅಟ್ ದ ಸೇಮ್ ಟೈಮ್ ಚಾರಿಟಿ ಮಾಡಿಬಿಟ್ಟೆ ನನ್ನ ಪೊಸಿಷನ್, ನಾನು ಹಾಕಿದ ಎಫರ್ಟ್ಸ್ಗೆ ಏನು ಮತ್ತೆ ಝೀರೋ ಬೆಲೆನೇ ಹಂಗಂದರೆ. ಸೊ ಅದಕ್ಕೆ ಐ ಫೆಲ್ಟ್ ಲೈಕ್ ಓಕೆ, ಮೇ ಬಿ ಐ ಡಿಸರ್ವ್ ದಿಸ್. ಓಕೆ. ಮತ್ತು ನನ್ನ ವೀಕೆಂಡಲ್ಲಿ ಏನಾಯಿತು, ನೀವು ಕ್ಯಾಪ್ಟನ್ ಆದ್ರಿ, ಮತ್ತು ಲಕ್ಕಿನೋ ಅಥವಾ ನಿಮ್ಮ ಎಫರ್ಟು ಕ್ಯಾಪ್ಟನ್ ಆದ್ರಿ. ಬಟ್ ಗಿಲ್ಲಿ ಅವ್ರಿಗೆ ಒಂದು ಮಾತು ರಗ್ಗಡ್ಡಾಗಿ ನೀವು ಸ್ಟ್ರಿಕ್ಟಾಗಿ ನೀನು ಬರಬೇಡ ಅಂತ ಹೇಳಿಬಿಟ್ಟಿದ್ದಿದ್ರೆ ಅವ್ರು ಬರ್ತಿರ್ಲಿಲ್ಲ ಕ್ಯಾಪ್ಟನ್ ರೂಮ್ ಒಳಗಡೆ. ಅದು ಕ್ಯಾಪ್ಟನ್ ರೂಮ್ಗೆ ಬೀಗ ಬೀಳ್ತಾನೂ ಇರಲಿಲ್ಲ. ಅದಾದಮೇಲೆ ಲಕ್ಸುರಿ ಟಾಸ್ಕಲ್ಲಿ ನಿಮ್ಮ ತಪ್ಪಿಂದ, ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡೋದೊಂದು ತಪ್ಪಾಯ್ತಾ, ಅಥವಾ ಬೇರೆ ಅವ್ರು ನಿಮಗೆ ಡಿಸ್ಟರ್ಬ್ ಮಾಡಿದ್ರ ಕ್ಯಾಲ್ಕುಲೇಟ್ ಮಾಡುವಾಗ? ಗೊತ್ತಿಲ್ಲ, ಲಕ್ಸುರಿ ಬಜೆಟ್ ಮಿಸ್ ಆಗುತ್ತೆ, ಅದು 10,000ಕ್ಕಿಂತ ಹೆಚ್ಚು ಪಾಯಿಂಟ್ಸು. ಇದು ಎಲ್ಲಿ ಮಿಸ್ಟೇಕ್ ಆಯಿತು ಅಭಿಷೇಕಿಂದ? ಮ್ಯಾಥ್ಸಲ್ಲಿ ವೀಕಾ ಅಭಿಷೇಕ್ ಅಂತ ಎಲ್ಲ ಕೇಳ್ತಿದ್ರು, ಮ್ಯಾಥ್ಸಲ್ಲಿ ವೀಕಾ ನೀವು? ಮ್ಯಾಮಲ್ಲಿ ಫಸ್ಟು ಗಿಲ್ಲಿ ವಿಷಯ ಬಂದಾಗ, ಗಿಲ್ಲಿ ನೋಡಿ ಏನು ಗೊತ್ತಾ, ಅವನೊಂಥರ ನಾಟಿ ಕಿಡ್. ನಮ್ಮ ಮನೇಲಿ ಯಾವಾಗಲೂ ಒಂದು ಮನೇಲಿ ಒಬ್ಬ ನಾಟಿ ಹುಡುಗ ಇರ್ತಾನಲ್ಲ, ಅವನ ಮೇಲೆ ಎಲ್ರಿಗೂ ತುಂಬ ಮುದ್ದಿರುತ್ತೆ. ಬಟ್ ಅವ್ನು ನಾಟಿ ಮಂಚ ಹೇಗೆ ಅಂತಾರೆ, ಮಾಡಬೇಡ ಅಂದಾಗ ಅದನ್ನು ಮಾಡ್ತಾರೆ. ಅವ್ರನ್ನ ಬೆಂಡ್ ಮಾಡೋ ಒಂದು ರೀತಿಯಿಂದ ಪ್ರೀತಿಯಿಂದ ಹೇಳೋದು, ಮಾಡಬೇಡ ಕಣೋ ಪ್ಲೀಸ್ ಅಂತಂದಾಗ ಓಕೆ ಅಣ್ಣ ಅಂದ್ಕೊಂಡು ಅವ್ನು ಮಾಡ್ದಲೇ ಇರ್ತಾನೆ. ಅದನ್ನು ನಾವು ಸ್ಟ್ರಾಂಗಾಗಿ ಹೇಳಿದ್ರೆ ಅವರು ಆಪೋಸಿಟ್ ಆಗಿ ತೊಗೊಂಡು ಇನ್ನೂ ಜಾಸ್ತಿ ಮಾಡ್ತಾರೆ, ಅಂಥ ವ್ಯಕ್ತಿತ್ವ ಅವನು. ಆಮೇಲೆ ತುಂಬ ಸಲ ಹೇಳಿದೀವಿ ಅವನಿಗೆ,
ಮಾಡಬೇಡ 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 ಅಂತ. ಆಮೇಲೆ ಅವ್ನು ನನ್ನ ಜೊತೆ ಒಂದಿನ ಅಲ್ಲ, ಯಾರೇ ಕ್ಯಾಪ್ಟನ್ ಆದರೂ ಅವನ್ನೆಲ್ಲ ಬುಟ್ಟಿ ಎತ್ಕೊಂಡು ಹೋಗೋದು, ಖುಷಿಯಾಗ ಒಂದೊಂಥರ ಎಂಜಾಯ್ ಮಾಡೋ ಸಿಚುವೇಶನ್ ಆಗಿತ್ತು ಆಯಿತಾ. ಅವನು ಪ್ರತಿ ವಾರ ಹಾಗೆ ಮಾಡ್ತಿದ್ದ. ಆಮೇಲೆ ಏನು ಗೊತ್ತಾ, ಒಬ್ಬರು ಖುಷಿಯಾಗಿದ್ದಾರೆ ಅಂತಂದಾಗ ಅದರಿಂದ ಏನೂ ಪನಿಷ್ಮೆಂಟ್ ಆಗಿಲ್ಲ ಇಲ್ಲಿವರೆಗೂ ಅಂದಾಗ ಬಿಡು ಹೋಗ್ಲಿ, ಅವ್ನು ಖುಷಿ, ನಮ್ಮವನೇ ತಾನೆ ಅವನು, ನಮ್ಮನೆಯವನೇ, ಎಲ್ಲೋ ಒಂದು ಕಡೆ 5 ನಿಮಿಷ ಖುಷಿ ಪಡ್ತಾನೆ ಅಂದಾಗ ನಾನು ಕ್ಯಾಪ್ಟನ್ ಆದಾಗ ಕೂಡ ಫಸ್ಟ್ ಹೇಳಿದ ವೈಸ್ ಕ್ಯಾಪ್ಟನ್ ಹೋಗೋಣ ಅಂದ್ಬಿಟ್ಟು ಖುಷಿಯಾಗಿ ಹೋಗಿದ್ದು ನಾವು ಆಯಿತಾ. ಇವಾಗ ಏನಾಯ್ತು, ಈ ಸಿಚುವೇಶನ್ ಏನಾಯಿತು ಅಂದರೆ ಸ್ಪಂದನ ಮತ್ತು ನಾನು ಇಬ್ಬರು ಕ್ಯಾಪ್ಟನ್ ಆದ್ವಲ್ಲ, ನನಗೆ ಏನಿತ್ತು ಅಂದರೆ ಸ್ಪಂದನ ರೂಮ್ ಯೂಸ್ ಮಾಡಲಿ, ನಾವಿಬ್ಬರು ಒಟ್ಟಿಗೆ ಯೂಸ್ ಮಾಡೋಕ್ಕಾಗಲ್ಲ, ನೀನು ಒಳಗಿರು ನಾನು ಹೊರಗಿರ್ತೀನಿ ಅಂತ ನಾನು ಹೋಗ್ತೀನಿ. ಆ ಸಿಚುವೇಶನ್ ಗಿಲ್ಲಿ ಮತ್ತು ಸ್ಪಂದನ ಇರೋ ಲೀನಿಯನ್ಸ್ ಮೇಲೆ ಅವ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತಾನೆ, ಅದು ನನ್ನ ಕಣ್ಣಿಗೆ ಬಿದ್ದಿರಲ್ಲ. ಬಂದಿದ್ದ ತಕ್ಷಣ ಹೇಳ್ತೀವಿ ಗಿಲ್ಲಿ ಇದೆಲ್ಲ ಮಾಡಬಾರ್ದು, ಕ್ಯಾಪ್ಟನ್ ರೂಮ್ ರೆಸ್ಪೆಕ್ಟ್ ಇರಬೇಕು, ಬಾ 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 ಅಂತ. ಅಲ್ಲಿವರೆಗೂ ಇದ್ದವ್ನು ನಾವು ಬಂದು ಹೇಳಿದ ತಕ್ಷಣ ಅವ್ನು ಎದ್ದು ಬಂದ್ಬಿಡ್ತಾನೆ. ಅದು ನಾವು ಇಷ್ಟೊಂದು ದೊಡ್ಡ ಎಫೆಕ್ಟ್ ಆಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಅದನ್ನು ಅವನದೇ ತಪ್ಪು ಅಂತ ಹೇಳೋದು, ನಮ್ಮದು ತಪ್ಪಿದೆ. ಬಟ್ ಅದೇ ನಾವು ಅದೊಂದು ಪ್ರೀತಿ ಇತ್ತಲ್ಲ, ಅವ್ನು ಯಾವಾಗಲೂ ಇದೇ ಥರ ಬಿಡು ಕಂಫರ್ಟಬಲ್ ಆಗಿದ್ದಾನೆ ಅದಕ್ಕೋಸ್ಕರ ಹಿಂಗೆ ಮಾಡ್ತೇನೆ ಅಂತ ಆ ಥರ ಇತ್ತೇನೋ. ಬಟ್ ನಾವೆಲ್ಲ ಇದ್ದಾಗ ಅವ್ನು ಯಾವತ್ತೂ ಬೆಡ್ ಮೇಲೆ ಕೂತ್ಕೊಳೋದು ಮಲ್ಕೊಳೋದು ಆ ಥರ ಮಾಡಿರಲಿಲ್ಲ. ಮೇ ಬಿ ಸ್ಪಂದನ ಮೇಲೆ ಇದ್ದಿದ್ದು ಲೀನಿಯನ್ಸ್ಗೆ ಆ ಥರ ಮಾಡಿದ್ನೇನೋ, ಬಟ್ ಅವನು ಇಂಟೆನ್ಷನಲಿ ಮಾಡ್ದ ಅಂತ ಅನ್ಸಲ್ಲ. ಬಟ್ ಅದೇ ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ಬೋದಾಗಿತ್ತು. ನೋಡಿದ ತಕ್ಷಣ ನಾನು ಹೇಳಿದೆ, ಧನುಷು ಹೇಳ್ದೆ, ಸ್ಪಂದನ ಹೇಳ್ಬೋದಾಗಿತ್ತು ಅಂತ ಅನ್ಸುತ್ತೆ. ದಟ್ ವಾಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದು ಕೇಳಿಲ್ಲ, ಲಕ್ಸುರಿ ಟಾಸ್ಕ್. ಇಲ್ಲಿವರೆಗೂ ಲಕ್ಸುರಿ ಬಂದಿರೋದು ನಮ್ಮ ಮನೆಗೆ ನಾನು ಹೋದಾಗೆ ಬಂದಿರೋದು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾಕಂದ್ರೆ ಮ್ಯಾಚಲ್ಲಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತಲೇ ಮನೆಯವ್ರು ನನ್ನ ಕಳಿಸ್ತಾ ಇದ್ದಿದ್ದು ಅಲ್ಲಿ ಹೋಗಿ ಮಾಡಿ ಅಂತ. ಆಮೇಲೆ ಏನಂದರೆ ಇಲ್ಲಿ ಮನೇಲಿ ಏನು ಪ್ರಾಬ್ಲಮ್ ಅಂದರೆ, ಒಂದು ಸಿಚುವೇಶನ್ ಬಂದಾಗ ಅಲ್ಲಿ ಹೋಗಿ ತಪ್ಪಾಗ್ಬಿಟ್ರೆ ನನ್ನ ಮೇಲೆ ಎಲ್ಲಿ ಬ್ಲೇಮ್ ಬಂದ್ಬಿಡುತ್ತೆ ಅಂತ ಅರ್ಧಕ್ಕರ್ಧ ಜನ ಹೋಗೋದೇ ಇಲ್ಲ. ಓಕೆ, ಯಾರು ಇನಿಷಿಯೇಟಿವ್ ತಗೊಳ್ಳಲ್ಲ, ನೀವು ಒಬ್ರು ಧೈರ್ಯವಾಗಿ ಹೋದ್ರಿ, ಬಟ್ ಲಕ್ ಕೈ ಕೊಡ್ತು. 2-3 ಸಲ ಆಗಿತ್ತಿದು ಆಯಿತಾ. 2-3 ಸಲ ಆಗಿ ನಾವು ಗೆದ್ದು ಬಂದಿದ್ವಿ ಲಕ್ಸುರಿ ಟಾಸ್ಕ್. 2-3 ಸಲ ಬಂದಿತ್ತು ನಮಗೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ಮೇಲೆ, ಅದೊಂದು ಕಾನ್ಫಿಡೆನ್ಸ್ ಕೂಡ ಇತ್ತು. ಈ ಸಲ ಲಕ್ಸುರಿ ಟಾಸ್ಕಲ್ಲಿ ಏನಾಗುತ್ತೆ, ಧನುಷು ಮತ್ತು ಅಶ್ವಿನಿ ಅವರು ಮತ್ತು ರಕ್ಷಿತಾ ಅವ್ರನ್ನ ಒಳಗೆ ಕರ್ಕೊಂಡೋಗಿ ನಿಮಗೆ ಲಕ್ಸುರಿ ಬೇಡವಾ ಅದು ಇದು ಅಂತೆಲ್ಲ ನಾವೆಲ್ಲ ಟಿ ವಿಲಿ ನೋಡ್ತೀವಿ, ನಾವು ತ್ಯಾಗ ಮಾಡಿರ್ತಾರಲ್ವ. ನಾನು ನೋಡಿದಾಗ ನನಗೆ ಧನುಷ್ ಮೇಲೆ ತುಂಬ ಪ್ರೀತಿ ಇದೆ. ಅಂದರೆ ನನ್ನೊಂಥರ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬ್ರದರ್ ಥರ ನೋಡ್ತೀನಿ. ಎಲ್ಲೋ ಒಂದು ಕಡೆ ನನಗೆ ಅದು ಬೇಜಾರಿತ್ತು, ಅಯ್ಯೋ ಅವನು ಊಟ ಮಾಡ್ತಾಯಿಲ್ಲ, ನಾನು ತಿನ್ನೋದು ಸರಿನಾ ಅನ್ನೋ ಒಂದು ತುಂಬ ಕಾನ್ಫಿಡೆನ್ಸ್ ಲೋ ಅಲ್ಲಿತ್ತು. ಆಮೇಲೆ ಅಲ್ಲಿ ಕೂತಾ ಕೂಡ ನಾನು ಹೇಳ್ತಾ ಇದ್ದೆ, ಇವತ್ತು ಯಾಕೂ ನಾನು ಮಾಡಬೇಕು ಅನ್ನಿಸ್ತಾ ಇಲ್ಲ, ಬೇರೆ ಯಾರು ಮಾಡಿ. ಆವಾಗ ಡಿಸ್ಕಷನ್ ಎಲ್ಲ ಹೆಂಗಾಯ್ತು, ಅಭಿ ನೀನೇ ಬರೀ, ಅಭಿ ನೀನು ಯಾವಾಗಲೂ ಮಾಡ್ತಿಲ್ಲ, ಮಾಡು 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 ಅಂತ. 2 ಮನ್ಸಲ್ಲಿ ಮಾಡೋಕ್ಕೆ ಅದೇ ತಪ್ಪಾಗಿದೆ ಅನ್ಸುತ್ತೆ. 2 ಮನ್ಸಲ್ಲಿ ಹೋಗಿ ಮಾಡಿದೆ, ಯಾಕಂದರೆ ಅವನಿಗೆ ಸಿಕ್ಕಿಲ್ಲ, ನಾನು ಅವ್ನ ಮುಂದೆ ಹೇಗೆ ತಿನ್ನಲಿ. ಸೊ ಇಲ್ಲಿ ಎಮೋಷನ್ಸ್ ಪ್ಲೇ ಮಾಡಿಬಿಟ್ಟಿದಾರ, ಎಮೋಷನ್ಸ್ ಗೇಮ್ ಆಡಿದೆ. ಎಮೋಷನ್ ಸ್ವಲ್ಪ ಇದಾಯಿತು, ಯಾಕಂದರೆ ಅವನ ಮೇಲೆ ನನಗೊಂಥರ ತುಂಬ ಸಾಫ್ಟ್ ಕಾರ್ನರ್ ಇತ್ತು. ಯಾಕಂದರೆ ಆ ಮನೇಲಿ ಪ್ರತಿಯೊಬ್ಬರು ಲಕ್ಸುರಿಗೋಸ್ಕರ ಹೊಡೆದಾಡ್ತೀವಿ. ಇವಾಗ ಒಂದು ಸ್ಮಾಲ್ ಏನೋ ಮೀಟ್ ಸಿಗುತ್ತೆ, ಅದರಿಂದ ಏನೋ ಕಾಫಿ ಪೌಡರ್ ಸಿಗುತ್ತೆ ಅಂದರೆ ಇಟ್ ಈಸ್ ಅ ಬಿಗ್ ಡೀಲ್. ಇಲ್ಲಿ ಸಿಗೋದು ಈಸಿ, ಅಲ್ಲಿ ಮನೇಲಿ ಒಂದು ದಿನ ಸಿಗುತ್ತೆ ಅಷ್ಟೇ. ಒಂದಿನ ಖುಷಿಯಾಗಿ ಎಲ್ಲರೂ ಊಟ ಮಾಡ್ತಾರೆ. ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಸಿಕ್ಕಿಲ್ಲ ಅಂತಂದಾಗ ನನಗೂ ಎಲ್ಲೋ ಅಯ್ಯೋ ಮಾಡಬೇಕಾಯ್ತು, ಸರಿನಾ ಇದು, ನಾನು ಹೆಂಗೆ ತಿನ್ನಲಿ ಅವ್ನ ಮುಂದೆ ಅಂತ ಇತ್ತು. ಬಟ್ ಅಲ್ಲಿ ಹೋದಾಗ ಇಟ್ಸ್ ಓಕೆ ಬಿಡು, ಏನಾರು ಪರವಾಗಿಲ್ಲ, ಮನೆಗೋಸ್ಕರ ಮಾಡೋಣ, ಅದು ನನ್ನ ವೈಯಕ್ತಿಕ ತಿಂತಿನೋ ಬಿಡ್ತೀನಿ ಆಮೇಲೆ ನೋಡೋಣ ಅಂದ್ಬಿಟ್ಟು ಹೋಗಿ ಮಾಡ್ತೀವಿ. ಈ ಸಲ ಏನಾಗ್ಬಿಡುತ್ತೆ ಅಂದರೆ ನಮಗೆ ಯಾವತ್ತೂ ಬರ್ದೇ ಇರೋಷ್ಟು ಲಕ್ಸುರಿ ಪಾಯಿಂಟ್ ಸಿಕ್ಬಿಡುತ್ತೆ. 10,000 ಸಿಗುತ್ತೆ. 10,000 ಸಿಕ್ಕಿದಾಗ ಲಿಸ್ಟ್ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಇಲ್ಲಿವರೆಗೂ ನಾವು 3-4 ಐಟಮ್ ಅಷ್ಟೇ ತೊಗೊಂಡಿರ್ತೀವಿ, ಇಲ್ಲಿ 8-9 ಐಟಮ್ ಬರ್ದಿರ್ತೀವಿ. ಅದು ಎಲ್ಲ ಐಟಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 2 ಲೈನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, 3ನೇ ಲೈನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದು ನನ್ನ ಮಿಸ್ಟೇಕೆ. ಅಟ್ ದ ಸೇಮ್ ಟೈಮ್ ಹಿಂದೆಗಡೆಯಿಂದನೂ ಒಂದು ವಾಯ್ಸ್ ಬರುತ್ತೆ, 14 ಅಂತ ಬರುತ್ತೆ. ಅವಾಗ ನಾನೇನು ಅನ್ಕೋತೀನಿ, ಓ ಮೇ ಬಿ ನಂದೇ ಮಿಸ್ಟೇಕ್ ಇರಬೇಕು, ಅವ್ರು ಹೇಳಿದ್ದು ಕರೆಕ್ಟಾಗಿರ್ಬೋದು ಅಂದ್ಬಿಟ್ಟು 4 ಅಂತ ಬರ್ಬಿಟ್ಟು ಬೇಲ್ಗಡೆ 1 ಅಂತ ಹಾಕ್ಬಿಡ್ತೀನಿ. ಅವ್ರು ಕೇಳಿಸ್ಕೋಬಾರ್ದಾಗಿತ್ತು, ನಾನು ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಬಟ್ ಕೇಳಿಸ್ಕೋಬಾರ್ದಾಗಿತ್ತು, ಅದರಿಂದ ಮಿಸ್ಟೇಕ್ ಆಯಿತು. ನಾನು ಐ ನಾಟ್ ಸೇಯಿಂಗ್ ನಾನು ತಪ್ಪು ಮಾಡಿಲ್ಲ ಅಂತ, ನಾನು ಇನ್ನೂ ಕಾಷಿಯಸ್ ಆಗಿ ಇದ್ಬಿಟ್ಟು ಮಾಡಬೇಕಾಗಿತ್ತು. ಬಟ್ ಇಟ್ ವಾಸ್ ಆಲ್ ಅಕ್ಯುಮುಲೇಷನ್ ಆಫ್ ಇವೆಂಟ್ಸ್. ಅಲ್ಲಿ ನಾನು ಕಾನ್ಫಿಡೆಂಟ್ ಕೂಡ ಇರಲಿಲ್ಲ, ಎಲ್ರಿಗೂ ಹೇಳಿದ್ದೆ ಯಾಕೂ ನಂಗೆ ಕಾನ್ಫಿಡೆನ್ಸ್ ಇಲ್ಲ, ಬೇರೆ ಯಾರು ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಯಾರೂ ಇನಿಷಿಯೇಟಿವ್ ತೊಗೊಳ್ಳಿಲ್ಲ. ಯಾರು ಬಂದ್ಬಿಟ್ಟು ನಾನು ಮಾಡ್ತೀನಿ ತಲೆ ಕೆಡ್ಸ್ಕೊಬೇಡ ಅಂದರೆ ನಾನು ಪ್ಲೀಸ್ ಹೋಗಿ ಅಂತಿದ್ದೆ. ಅದು ಹೇಳ್ತಾರೆ ಗೊತ್ತಾ, ಬ್ಲೇಮ್ ತೊಗೋಬೇಕಾಗತ್ತೆ ಅಂತ. ಸೊ ದೇ ಆಲ್ ಪುಸ್ಟ್ ಮೀ ಟು ಗೋ, ಆಮೇಲೆ ಹೋಗ್ಲಿ ಬಿಡು, ಇಟ್ಸ್ ಓಕೆ, ತಪ್ಪಾದರೆ ತಪ್ಪು, ಹೋಗೋಣ, ಆ ಥರ ಆಗಿದ್ದು ಅಷ್ಟೇ. ಧ್ರುವಂತ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಇಲ್ಲಿ ಮುಖವಾಡಗಳನ್ನ ಹೊತ್ತು ಬದುಕ್ತಾ ಇದ್ದಾರೆ, ನಾನು ಆ ಥರ ಅಲ್ಲ, ನಾನು ತುಂಬ ಸಪ್ರೇಟ್, ನಂತರ ನಾನು ಬಿಟ್ಕೊಟ್ರೆ ಅದೇ ನನ್ನ ಡೆತ್ ಅಂತ ಹೇಳ್ತಿರ್ತಾರೆ ಧ್ರುವಂತ್ ಅವರು. ನಿಮ್ಗೆ ಅನ್ಸುತ್ತಾ ಮುಖವಾಡ ಹೊತ್ತು ಬದುಕ್ತಾ ಇದ್ದಾರೆ? ಯಾಕಂದರೆ 70 ದಿನಗಳ ಕಾಲ ನೀವಿದ್ದವರು. ಸೊ 1 ದಿನ ನಾಟಕ ಆಡ್ಬೋದು, 2 ದಿನ ನಾಟಕ ಆಡ್ಬೋದು, 1 ದಿನ ಕ್ಯಾಮ್ರಾ ಇದೆ ಅಂತ ತುಂಬ ಕನ್ಸರ್ನಲ್ಲಿ ತುಂಬ ಪೊಲೈಟಾಗಿ ಸೆಟಲ್ಡ್ ಆಗಿ ಇರ್ಬೋದು. ಬಟ್ ಇಷ್ಟೊಂದು ದಿನಗಳ ಕಾಲ ಮುಖವಾಡವನ್ನು ಹಾಕ್ಕೊಂಡು ಅಲ್ಲಿ ಬದುಕೋಕ್ಕಾಗತ್ತಾ? ಮುಖವಾಡ ಹಾಕಿ ಬದುಕ್ತಾ ಇದ್ದಾರೆ ಅನ್ನೋದಾದರೆ ಯಾರು ಮುಖವಾಡವನ್ನು ಹಾಕ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಮುಖವಾಡ ಹಾಕಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಮನೇಲಿ.
ಯಾಕೆಂದರೆ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, 30 ನಿಮಿಷ ಇಂಟರ್ವ್ಯೂ ಅಂದಾಗ 30 ನಿಮಿಷ ಎನರ್ಜೆಟಿಕ್ ಆಗಿ ಮಾತಾಡ್ಬೋದು. ಅದಾದಮೇಲೆ ನಿಮಗೂ ನಿಮ್ಮ ರಿಲ್ಯಾಕ್ಸೇಷನ್ ಟೈಮ್ ಬೇಕು, ನನಗೂ ರಿಲ್ಯಾಕ್ಸೇಷನ್ ಟೈಮ್ ಬೇಕು. ಅಲ್ಲಿ 24/7 ಕ್ಯಾಮ್ರಾಸ್ ಆನ್ ಇರುತ್ತೆ. ಆಮೇಲೆ ಲೈವ್ ಸೆಷನ್ ಬೇರೆ ಹೋಗ್ತಾ ಇರುತ್ತಲ್ವ, ಇವಾಗ ಲೈವ್ ಬೇರೆ ಇದೆ. ಎಷ್ಟು ಅಂತ ನೀವು ಪೋರ್ಟ್ರೇಟ್ ಮಾಡ್ಕೊಳಕ್ಕೆ ಸಾಧ್ಯ? ಇವಾಗ ನಾನು ಡ್ಯಾನ್ಸರ್ ಅಂತಂದರೆ 24 ಗಂಟೆ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಅಷ್ಟೇ 24 ಗಂಟೆ ಆಗಲ್ಲ. ಅದಕ್ಕೆ ಬಿಗ್ ಬಾಸ್ ಒಂದು ಪರ್ಸ್ನಾಲಿಟಿ ಶೋ ಅಂತ ಹೇಳೋದು. ಯಾಕಂದರೆ ನಾವು ಇಲ್ಲದೆ ಇರೋದನ್ನು, ನಾವು ಫ್ರೀ ಟೈಮಲ್ಲಿ ಹೇಗಿರ್ತೀವಿ, ನಾವು ಜೆನ್ಯೂನ್ ಇದ್ದಾಗ ಹೇಗಿರ್ತೀವಿ ಅದನ್ನು ತೋರಿಸೋದೇ ಬಿಗ್ ಬಾಸ್. ಅದಕ್ಕೆ 24/7 ಇರೋದು. ಇಲ್ಲಾಂದರೆ ಬರೀ 4 ಅವರ್ ಬನ್ನಿ ಶೂಟ್ ಮಾಡಿ ನಿಮ್ಮ ಕಂಟೆಂಟ್ ಕೊಡಿ ಹೋಗಿ ಅಂತ ಹೇಳ್ಬೋತಾನೆ ಅವರು. 4 ಅವರ್ ಎಲ್ಲರೂ ಚೆನ್ನಾಗಿ ಮಾತಾಡಿ ಕಾಮಿಡಿ ಮಾಡ್ಕೊಂಡು ಮುಗೀತು ಗುರು ಮನೆಗೆ ಹೋಗೋಣ ಅಂತ ಹೇಳ್ಬೋತಾನೆ. ಇಲ್ಲ, 24 hours ಇರೋದೇ. ನಾವು ಈ ಥರ ಫೇಕಾಗಿರೋಕ್ಕೆ ಆಗಲ್ಲ. ನಮ್ಮ ಪರ್ಸ್ನಾಲಿಟಿ ನಾವೇನಿರ್ತೀವಿ ಅದನ್ನೇ ಹೊರಗೆ ಬರುತ್ತೆ ಅನ್ನೋದಕ್ಕೆ ಬಿಗ್ ಬಾಸ್ ಶೋ. ಅದ್ರಲ್ಲಿ ಮುಖವಾಡ ಇಟ್ಕೊಂಡು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅಭಿಷೇಕ್ ಪ್ರಕಾರ ಬಿಗ್ ಬಾಸ್ ಮನೆ ಈ ಬಾರಿಯ ಬಿಗ್ ಬಾಸ್ ಅನ್ನ ಸೀಸನ್ 12 ಗೆಲ್ಲೋದು ಯಾರು? ಗೆಲ್ಲೋದು ಯಾರು ಐ ಡೋಂಟ್ ನೋ, ಬಟ್ ಗೆಲ್ಲಬೇಕು ಯಾರು ಅಂತ ಹೇಳ್ತೀನಿ. ಬೇಕಾದ್ರೆ ಐ ವಾಂಟ್ ಧನುಷ್ ಟು ವಿನ್. ಯಾಕೆಂದರೆ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದು ನನ್ನ ಗುಣ ಗೆಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೊರಗೆ ಬಂದೆ. ನನ್ನ ಥರನೇ ಗುಣ ಇರೋ ವ್ಯಕ್ತಿ ಅಂದರೆ ಧನುಷ್. ಸೊ ಐ ಫೀಲ್ ಈ ವ್ಯಕ್ತಿತ್ವ ಗೆಲ್ಲಬೇಕು, ಧನುಷ್ ಗೆಲ್ಲಬೇಕು. ಓಕೆ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಪ್ರಾಮಾಣಿಕವಾಗಿ ಆಡ್ತಾ ಇದ್ದಾರೆ? ಎಲ್ಲರೂ ಪ್ರಾಮಾಣಿಕವಾಗಿ ಆಡಿಸಿದ್ದಾರೆ ಅಥವಾ ಯಾರೊಬ್ಬರು ಫೇಕಾಗಿ ಆಡ್ತಿದ್ದಾರೆ? ಯಾರನ್ನ ಅನ್ಸುತ್ತೆ ನಿಮಗೆ ಪ್ರಾಮಾಣಿಕವಾಗಿ ಯಾರು ಆಡ್ತಿದ್ದಾರೆ, ಫೇಕಾಗಿ ಯಾರು ಆಡ್ತಿದ್ದಾರೆ ಅಂತ ಅಭಿಷೇಕ್ ಪ್ರಕಾರ? ನಾನು ಆ್ಯಕ್ಚುಲಿ ಇದು ತುಂಬ ಡಿಬೇಟಬಲ್ ಅಂದ್ಕೊಂಡಿದ್ದೆ. ಯಾಕಂದರೆ ತುಂಬ ಜನದ ಬಗ್ಗೆ ತುಂಬ ಒಪಿನಿಯನ್ಸ್ ಇತ್ತು. ನಾನು ಎಲ್ಲೂ ಚೇಂಜ್ ಆಗಲಿಲ್ಲ. ನನ್ನ ಜೊತೆ ಸುತ್ತಮುತ್ತ ಇದ್ದ ನನ್ನ ಕ್ಲೋಸ್ ಸರ್ಕಲ್ ಯಾರೂ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಚೇಂಜ್ ಆಗಲಿಲ್ಲ. ಎಲ್ಲರೂ ಸೇಮ್ ಆಗೇ ಇದ್ದರು. ಸೊ ಎಲ್ಲೂ ಒಂದು ಕಡೆ ನೋಡಿದಾಗ ಫಸ್ಟ್ ವೀಕಲ್ಲಿ ನೋಡಿದ್ದು ಧ್ರುವಂತ್ಗೂ ಈ ವಾರ ನೋಡಿದ್ದು ಧ್ರುವಂತ್ಗೂ ತುಂಬ ವ್ಯತ್ಯಾಸ ಕಾಣಿಸ್ತು ನನಗೆ. ಒಂದೊಂದು ವಾರ ಒಬ್ಬೊಬ್ಬರ ಥರ ಇರ್ತಾರೆ ಅವರು. ಸೊ ಮೇ ಬಿ ಅವ್ರು ಇರಬಹುದಾ ಅಂತ. ಯಾಕಂದ್ರೆ ಬೇರೆಯವರಲ್ಲಿ ಯಾರೂ ತುಂಬ ಬದಲಾವಣೆ ಕಾಣಿಸ್ಲಿಲ್ಲ. ಎಲ್ಲರೂ ಅವ್ರು ಹೇಗಿದ್ದಾರೆ ಹಾಗೇ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ಧ್ರುವಂತ್ ಅವ್ರು ಯಾಕೆ ಚೇಂಜ್ ಆದರೂ, ಅವ್ರು ಇರೋದೇ ಈಗ ನನ್ನ ತಿಳ್ಕೊಳ್ಳೋಷ್ಟದೇ ಹೊರಗೆ ಬಂದೆ. ಸೊ ಐ ಆಮ್ ನಾಟ್ ಶ್ಯೂರ್ ಟು ಬಿ ಆನೆಸ್ಟ್. ಓಕೆ, ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಕರ್ನಾಟಕ ಚಿರಪರಿಚಿತ ವಧು ಲಕ್ಷಣ ಸೀರಿಯಲಲ್ಲಿ ಫಸ್ಟು ವಿಲನಿಶ್ ಕ್ಯಾರೆಕ್ಟರ್ ಇದ್ರಿ, ಆಮೇಲೆ ಹೀರೋ ಆದ್ರಿ. ವಧು ಸೀರಿಯಲಲ್ಲಿ ಡೈರೆಕ್ಟ್ ಮೈನ್ ರೋಲ್ ನಾಯಕ ನಟ ಆಗಿದ್ರಿ. ಸೊ ಇದೆಲ್ಲವನ್ನ ಬಿಟ್ಟು ನಿಮ್ಮ ಅಭಿಮಾನಿಗಳು ಏನು ಅಭಿಷೇಕ್ ಎಲ್ಲಿದ್ರು ಬಿಗ್ ಬಾಸ್ಗಿಂತ ಮುಂಚೆ, ಸೀರಿಯಲ್ಸ್ಗಿಂತ ಮುಂಚೆ? ಅವ್ರ ಮೂಲತಃ ಯಾವ ಊರು, ಏನು, ಇದೆಲ್ಲ ತಿಳ್ಕೊಬೋದಾ ಅಂತ? ಬೇಸಿಕಲಿ ನೀವು ಎಲ್ಲಿ ಅವರು? ಬೇಸಿಕ್ಲಿ ನಾನು ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲೇ. ಬಟ್ ನನ್ನ ನೇಟಿವ್ ಬಂದು ಒಂದು ಅಪ್ಪನ ಸೈಡ್ ಇರೋದು ಹುಬ್ಳಿ. ನಾರ್ತ್ ಕರ್ನಾಟಕ ಬ್ಲಡ್ ಇದೆ ನನಗೆ, ಜವಾರಿ ಹುಡುಗ ನಾನು. ಅದಾದಮೇಲೆ ನಮ್ಮ ಅಮ್ಮ ಬಂದು ಕೋಲಾರ ಹತ್ರ ಚಿಂತಾಮಣಿ ಅನ್ನೋ ಊರವರು. ಬಟ್ ಅಮ್ಮ ಹುಟ್ಟಿದ್ದು ಇಲ್ಲೇ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಪ್ರಾಪರ್ ಬೆಂಗಳೂರು ಹುಡುಗನೇ ನಾನು. ಸೊ ಸ್ಕೂಲಿಂಗ್ ಕೂಡ ಬೆಂಗಳೂರಲ್ಲೇ ಮಾಡಿದ್ದು, ಕಾಲೇಜು ಕೂಡ ಬೆಂಗಳೂರಲ್ಲೇ. ಸೊ ಆಲ್ ಮೈ ಲೈಫ್ ಬೆಂಗಳೂರಲ್ಲೇ ಇದ್ದಿದ್ದು ನಾನು. ಬೇರೆ ಎಲ್ಲೂ ಹೋಗಿಲ್ಲ, ಸ್ಕೂಲ್ ಕಾಲೇಜ್ ಎಲ್ಲ ಕಡೆ. ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ದೆ. ಆಮೇಲೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬಂತು. ಸ್ಲೋಲಿ ಆಡಿಷನ್ಸ್ ಕೊಟ್ಟು ಫಾರ್ಚುನೇಟ್ಲಿ ಕೆಲಸ ಸಿಕ್ಕಿ, ಸ್ವಲ್ಪ ದುಡ್ಡು ಮಾಡಿ, ಹಾಗೆ ಕೆಲಸ ಸಿಗ್ತಾ ಹೋಗಿ ಬಿಗ್ ಬಾಸ್ ಸಿಕ್ಕಿ, ಸಿನಿಮಾಗಳು ಮಾಡಿ ಇವತ್ತು ನಿಮ್ಮ ಜೊತೆ ಹೇಳ್ಕೊತಿದ್ದೀನಿ. ಓಕೆ, ನೀವು ಬಂದಿದ್ದು ಹೇಗೆ ಸರ್ ಸೀರಿಯಲ್ಗೆ ಅಥವಾ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ದು ಹೇಗೆ? ಯಾರ ಮೂಲಕ ಬಂದಿದ್ದು? ಗಾಡ್ ಫಾದರ್ ಯಾರು ಅಭಿಷೇಕ್ಗೆ? ನನ್ನ ಗಾಡ್ ಫಾದರ್ ಐ ಥಿಂಕ್ ದೇವರೇ ಅನ್ಸುತ್ತೆ ಗಾಡ್ ಫಾದರ್. ನನಗೆ ಯಾರು ಗಾಡ್ ಇಸ್ ಮೈ ಗಾಡ್ ಫಾದರ್. ಯಾಕಂದರೆ ನಾನು ಐ ಹ್ಯಾಡ್ ನೋ ಗಾಡ್ ಫಾದರ್. ನಮ್ಮ ಇಡೀ ಫ್ಯಾಮಿಲಿ ಟ್ರೀನಲ್ಲಿ ಯಾರೂ ಆ್ಯಕ್ಟಿಂಗ್ ಫೀಲ್ಡವ್ರು ಯಾರೂ ಇಲ್ಲ. ಇಟ್ ವಾಸ್ ಆಲ್ವೇಸ್ ಬಿನ್ ವೆರಿ ಕಾರ್ಪೊರೇಟ್ ಲೈಫ್ ಇರೋರು, ಇಲ್ಲ ಒಂದು ಕಂಪ್ನೀಲಿ ಕೆಲಸ ಮಾಡಿಕೊಂಡು ಆ ಥರ ವೆರಿ ಸೆಟಲ್ ಲೈಫಲ್ಲಿ ಇರೋರು ಬಂದಿರೋದು. ಸೊ ನಾನು ಆ್ಯಕ್ಟಿಂಗ್ ಅನ್ನೋ ವಿಷಯಕ್ಕೆ ಬಂದಾಗ ದೇರ್ ವಾಸ್ ನೋಬಡಿ ಟು ಸಪೋರ್ಟ್ ಮೀ. ಯಾರಿಗೂ ಈ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಐ ಹ್ಯಾಡ್ ಟು ಡೂ ಇಟ್ ಆನ್ ಮೈ ಓನ್. ಒಂದು ಹೇಗೆ ಅಂದರೆ ಜರ್ನಿ ಮುಂದೆ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತು, ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಜೊತೆ ಇರೋರು ಯಾರೂ ಆ ಜರ್ನಿ ಟ್ರಾವೆಲ್ಲೇ ಮಾಡಿಲ್ಲ. ಇವಾಗ ನೀವು ಯಾವ ಥರ ಉಡುಪಿಗೆ ಹೋಗಿದ್ದೀರಾ ಅಂತಂದರೆ ಉಡುಪಿಗೆ ಹೇಗೆ ಹೋಗ್ಬೋದು ಅಂತ ನಿಮ್ಮನ್ನ ಕೇಳ್ಬೋದು. ನಾನು ಉಡುಪಿಗೆ ಹೋಗಬೇಕು, ಬಟ್ ನನ್ನ ಅಕ್ಕಪಕ್ಕ ಯಾರು ಉಡುಪಿಗೆ ಹೋಗಿಲ್ಲ ಅಂದರೆ ಯಾವ ಡೈರೆಕ್ಷನ್ ಹೋಗಬೇಕು ಅಂತ ಹೇಳ್ತಾರೆ ಅವರು. ಸೊ ಕೇಳಿದಾಗೆಲ್ಲ ಉಡುಪಿಗೆ ಹೋಗ್ಬೇಡ, ಉಡುಪಿ ಸರಿನೇ ಇಲ್ಲ ಅಂತ ಹೇಳೋರು. ಎಕ್ಸಾಂಪಲ್ ಹೇಳ್ತಿದ್ದೀನಿ. ಆ್ಯಕ್ಟಿಂಗ್ ಯಾಕೆ ಹೋಗ್ತೀಯಾ, ಅಲ್ಲಿ ಯಾರೂ ಹೋಗಿಲ್ಲ, ಸರಿ ಇಲ್ಲ ಅಂತ ಹೇಳೋರು. ಯಾಕಂದ್ರೆ ಅಲ್ಲಿ ಯಾರೂ ಹೋಗಿಲ್ಲ. ಸೊ ಈ ಜರ್ನಿಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದು ದೇವರೇ. ಕೊಟ್ಟಿದ್ದ ಪೇಷನ್ಸ್ ಆಗಲಿ, ಕಲ್ತಿದ್ದು ನಾನು ಇನ್ನೇನು ಕಲಿತೆ. ಆಮೇಲೆ ಸ್ಲೋಲಿ ನನ್ನ ಲೈಫಲ್ಲಿ ನನ್ನ ಏನು ಗೊತ್ತಾ ಕಲ್ತ್ಕೊಂಡಿರೋ ಲೈಫಲ್ಲಿ, ನೀವು ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದೇ ಟ್ರ್ಯಾಕ್ ತುಂಬ ಅದೇ ಆಗಬೇಕು ಅಂತಂದಾಗ ಆಟೋಮ್ಯಾಟಿಕ್ಲಿ ಆ ಜರ್ನಿಲಿ ನಿಮ್ಮನ್ನು ಪುಷ್ ಮಾಡೋರು ಯಾರೋ ಒಬ್ಬರು ಸಿಗ್ತಾರೆ, ಎಲ್ಲೋ ಸಿಗ್ತಾರೆ. ನನಗೆ ಹಾಗೆ ಆಗಿದೆ. ನಾನು ಎಲ್ಲಿ ಬಿಲೀವ್ ಮಾಡ್ತಿರಲಿಲ್ಲ. ಒಂದು ಪಾರ್ಕಲ್ಲಿ ಕೂತಿದ್ದಾಗ ಸುಮ್ಮನೆ ಸ್ಕೆಚ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ.
ಅಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟು ನೀವು ಚೆನ್ನಾಗಿ ಸ್ಕೆಚ್ ಮಾಡ್ತಿರಲ್ಲ, ಬನ್ನಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಪೇಂಟಿಂಗ್ ಮಾಡಿ ಅಂತ ಕರೀತಾರೆ. ಅಲ್ಲಿ ಹೋಗಿ ಪೇಂಟಿಂಗ್ ಮಾಡೋದಕ್ಕೆ ಹೋಗ್ತೀನಿ. ಅಲ್ಲಿ ಯಾರೋ ಈವೆಂಟ್ ಮ್ಯಾನೇಜ್ ಮಾಡೋರು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ತೀರ, ನನಗೂ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಅಲ್ಲಿಂದ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ತೀನಿ. ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಈ ಥರ ಆಡಿಷನ್ಸ್ ಬರುತ್ತೆ, ಇಲ್ಲೋಗಿ ಆಡಿಷನ್ಸ್ ಕೊಡಬೇಕು ಅಂತ. ಆಡಿಷನ್ಸ್ ಅವಾಗೇನಾಗುತ್ತೆ, ಒಂದು ಗ್ರೂಪ್ ಫಾರ್ಮ್ ಆಗುತ್ತೆ. ಅಲ್ಲಿರೋರೆಲ್ಲ ಬಡ್ಡಿಂಗ್ ಆ್ಯಕ್ಟರ್ಸ್ ಇರ್ತಾರಲ್ಲ, ಅವ್ರ ಗ್ರೂಪಲ್ಲಿ ಆಡಿಷನ್ಸ್ ಎಲ್ಲಿದೆ ಅದು ಇದು ಅಂತೆಲ್ಲ ಗೊತ್ತಾಗುತ್ತೆ. ಕೊಡ್ತಾ ನನ್ನ ಕೈಲಿ ಏನಿತ್ತು ಆಡಿಷನ್ಸ್ ಕೊಡೋದು ಆಲ್ಮೋಸ್ಟ್ ಒಂದು 70 ಆಡಿಷನ್ಸ್ ಕೊಟ್ಟಿದ್ದೀನಿ. ಕೊಡ್ತಾ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮ್ಯಾನೇಜರ್ ಸಿಗ್ತಾರೆ. ಆ ಫೀಲ್ಡಿಗೆ ಸ್ವಲ್ಪ ಕ್ಲೋಸ್ ಆಗ್ತೀವಲ್ಲ, ಅಲ್ಲಿಂದ ಒಂದು ಆಪರ್ಚುನಿಟಿ ಸಿಗುತ್ತೆ. ಕಲರ್ಸಲ್ಲಿ ಒಂದೇ ಎಪಿಸೋಡ್ ಮಾಡ್ತೀನಿ. ಫಸ್ಟ್ ಕಿರುತೆರೆ ಕಾಣಿಸ್ಕೊಂಡಿದ್ದು ನಾನು ಶಾಂತಂ ಪಾಪಂ ಅಂತ ಒಂದು ಸೀರಿಯಲಲ್ಲಿ. ಅದು ಮೈ ಫಸ್ಟ್ ಟಿ ವಿಲಿ ಕಾಣಿಸ್ಕೊಂಡಿದ್ದು. ಅದಾದಮೇಲೆ ಮತ್ತೆ ಆಡಿಷನ್ಸ್ ಅಷ್ಟೇ. ಯಾವಾಗ ಗ್ರೂಪ್ ಕ್ರಿಯೇಟ್ ಆಗಿರುತ್ತಲ್ಲ, ಆಡಿಷನ್ಸ್ ಕೊಟ್ಟು ಆಮೇಲೆ ಒಂದು ಸೀರಿಯಲ್ ಸಿಗುತ್ತೆ. ಅದಾದಮೇಲೆ ಕೋವಿಡ್ ಆಗುತ್ತೆ, ಮತ್ತೆ ಇನ್ನೊಂದು ಸೀರಿಯಲ್ ಸಿಗುತ್ತೆ. ಹಂಗೆ ಸೀರಿಯಲ್ ಮಾಡ್ತಾನೆ ಆ್ಯಕ್ಟಿಂಗ್ ನೋಡಿ ಬೇರೆ ಯಾರೋ ಸಿನಿಮಾ ಏನು ಕರೀತಾರೆ. ಒಂದು ಸಿನಿಮಾದ ಇನ್ನೊಂದು ಸಿನಿಮಾ ಸಿಗುತ್ತೆ, ಆ ಸಿನಿಮಾದ ಇನ್ನೊಂದು ಸಿನಿಮಾ ಸಿಗುತ್ತೆ, ಒಂದು ಹೀರೋ ಆಗಿ ಮಾಡ್ತೀನಿ, ಅದರಿಂದ ಒಂದು ಬಿಗ್ ಬಾಸ್ ಸಿಗುತ್ತೆ. ಸೊ ಇಟ್ ವಾಸ್ ಆಲ್ ಬಿಕಾಸ್ ಅದು ಹೇಗಾಯಿತು ಗೊತ್ತಿಲ್ಲ, ಬಟ್ ತಲೆಯಲ್ಲಿ ಆಗಬೇಕು, ನಾನು ಆ ಕಡೆ ಹೋಗಲೇಬೇಕು ಅಂದಾಗ ಎಲ್ಲೆಲ್ಲಿಂದನೂ ಜನ ಹುಟ್ಕೋತಾರೆ. ಸೊ ಅದಕ್ಕೆ ನಾನೊಂದು ಸ್ಟ್ರಾಂಗ್ ಹೇಳೋದಂದರೆ, ದಯವಿಟ್ಟು ಒಂದು ಕನ್ಸು ಇಟ್ಕೊಳ್ಳಿ, ಯಾರೇ ಬಂದರೂ ಅದನ್ನು ಅಚೀವ್ ಮಾಡ್ತೀನಿ ಅಂತ ನಿಮ್ಮ ತಲೆಯಲ್ಲಿದ್ರೆ ನಾನು ನಂಬಿದ ದೇವರೇ ಹೆಲ್ಪ್ ಮಾಡ್ತಾರೆ. ನನ್ನ ಗಾಡ್ ಫಾದರ್ ಗಾಡ್. ಓಕೆ, ಇನ್ನು ಅಭಿ ಅವ್ರ ಕೈಯಲ್ಲಿ ಸಿನಿಮಾಗಳಿದೆಯಾ, ಸೀರಿಯಲ್ಗಳಿದೆಯಾ? ನೆಕ್ಸ್ಟ್ ಏನು ಪ್ರಾಜೆಕ್ಟ್ಸ್ ಏನೇನಿದೆ ಅಭಿ ಅವ್ರ ಹತ್ರ? ಏನಿದೆ ನೆಕ್ಸ್ಟ್ ವೆಂಚರ್? ಮ್ಯಾಮ್ ಇವಾಗ ಆ್ಯಸ್ ಆಫ್ ನಾವು 2 ಸಿನಿಮಾ ಇದೆ. ಒಂದು ರಿಲೀಸಿಗೆ ರೆಡಿ ಆಗಿದೆ, ಇನ್ನೊಂದು ಅರ್ಧ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಬಂದಿದ ತಕ್ಷಣ ಶೂಟ್ ಮಾಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ತುಂಬ ವೇಟ್ ಲಾಸ್ ಆಗಿದ್ದೀನಿ. ನಾನು ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಮೈ ಸೈಜ್. ಒಂದು ಅಟ್ಲೀಸ್ಟ್ 2 months ಐ ಹ್ಯಾವ್ ಟು ಗೆಟ್ ಬ್ಯಾಕ್. ಆಮೇಲೆ ಅದನ್ನು ಶೂಟಿಂಗ್ ಮುಗಿಸಿದ್ರೆ ಐ ಹ್ಯಾವ್ ಟು ಬಿಗ್ ಮೂವಿ ರಿಲೀಸಸ್ ಬ್ಯಾಕ್ ಟು ಬ್ಯಾಕ್. ಇವಾಗ ಐ ಥಿಂಕ್ ಬೈ 2026 ಆಗುತ್ತೆ. ಸೊ ಅದೇ ಸಿನಿಮಾ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ತುಂಬ ಆ್ಯಂಬಿಷನ್ ಇತ್ತು. ಚಿಕ್ಕ ವಯಸ್ಸಿಂದನೂ ಆ್ಯಕ್ಟರ್ ಆಗಬೇಕು ಅಂತಲೇ ಇದ್ದಿದ್ದು. ಸೊ ಫಾರ್ಚುನೇಟ್ಲಿ ತುಂಬ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ ಬರ್ತಾ ಇದೆ, ಇನ್ನು ಮುಂದೆನೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನಾನು ಫುಲ್ ಎಫರ್ಟ್ಸ್ ಹಾಕಿ ನನ್ನ ಆಡಿಯನ್ಸ್ನ, ನಾನು ಇಷ್ಟಪಟ್ಟಿರೋ ಜನನ ಎಂಟರ್ಟೈನ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಓಕೆ, ಕಿರುತೆರಲ್ಲಾಗಲಿ ಹಿರಿತೆರಲ್ಲಾಗಲಿ ಸಿನಿಮಾದ ಫೀಲ್ಡಲ್ಲಾಗಲಿ ತುಂಬ ಒಂದು ಟಾಪ್ ರೋಲ್ ಅಂದರೆ ನಾಯಕ ನಟ, ಹೀರೋ. ನೀವು ಸೀರಿಯಲಲ್ಲೂ ಹೀರೋ ಆಗಿದ್ದೀರಾ, ಸಿನಿಮಾಗಳನ್ನೂ ಕೂಡ ಮಾಡ್ತಿದ್ದೀರಾ. ನಿಮ್ಮ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂತ ಏನಾದ್ರು ಇದೆಯಾ? ಅಫ್ಕೋರ್ಸ್ ನನಗೆ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂದರೆ ಪೌರಾಣಿಕ ಏನಾದ್ರು ಮಾಡಬೇಕು ಸಿನಿಮಾದಲ್ಲಿ. ಯಾಕಂದರೆ ನಮ್ಮ ಕನ್ನಡದಲ್ಲಿ ನೋಡಿ, ಹಳೆಯ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೆಲ್ಲ ಪೌರಾಣಿಕ ಸಿನಿಮಾಗಳು ಹೇಗಿತ್ತು ಅಲ್ವಾ, ಅದೊಂಥರ ಒಂದು ಡ್ರೀಮ್ ಇದೆ ನನಗೆ. ಇಲ್ಲೊಂದು ಹೊಸ ನ್ಯೂ ಏಜ್ ಪೌರಾಣಿಕ ಸಿನಿಮಾ ಮಾಡಬೇಕು ನಮ್ಮ ಕನ್ನಡದಲ್ಲಿ. ಅದು ಯಾವ ಲೆವೆಲ್ಗೆ ಇರಬೇಕು ಅಂದರೆ ಎಲ್ಲರೂ ಬಂದ್ಬಿಟ್ಟು ಓ ಮೈ ಗಾಡ್, ಇದು ಕನ್ನಡ ಸಿನಿಮಾ ಈ ಥರ ಮಾಡಿದ್ದಾರೆ ಅಂತ ಅದೊಂದು ಡ್ರೀಮ್ ಇದೆ. ಆಮೇಲೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಮಾಡಬೇಕು. ನನಗೆ ಈ ಸುದೀಪ್ ಸರು ಮತ್ತು ಎಸ್ ಸರೆಲ್ಲ ಸ್ಟಾರ್ಟಿಂಗಲ್ಲಿ ಅಪ್ಪು ಸರೆಲ್ಲ ಮಾಡ್ಕೊಂಬಂದಾಗೆ ಗೂಗ್ಲಿ, ಜಾಕಿ ಆ ಥರದ್ದೆಲ್ಲ ಒಂದು ವೆರಿ ಫನ್, ವೆರಿ ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನರ್ ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ. ಇವೆರಡೂ ಕನಸಲ್ಲಿದೆ. ಇನ್ನು ಬಿಗ್ ಬಾಸ್ಗೆ ಬರೋದಾದ್ರೆ, ಇಷ್ಟೊಂದು ಬ್ಯುಸಿ ಇದ್ದಂತಹ ಅಭಿ ಯಾಕೆ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ಗೆ ಬಂದಿದ್ದು? ಏನು ಮಿಸ್ ಮಾಡ್ಕೊಂಡಿದ್ರಿ ಹೊರಗಡೆ? ಬಿಗ್ ಬಾಸ್ಗೆ ಬಂದಿದ್ದು ಯಾಕೆ? ಮ್ಯಾಮ್ ಸಿ, ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಇಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ನಾನು ಯಾವತ್ತೂ ಒಂದು ರಿಯಾಲಿಟಿ ಶೋ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೆ ರಿಯಾಲಿಟಿ ಶೋ ಬಗ್ಗೆ ಐಡಿಯಾನೂ ಇರಲಿಲ್ಲ. ನಾನು ಬಂದಿದ್ದಿಲ್ಲ ಆ್ಯಕ್ಟರ್ ಆಗಬೇಕು ಅಂತ. ಆ್ಯಂಡ್ ಮೈ ಲೈಫ್ ವಾಸ್ ಶೂಟಿಂಗ್. ಬೆಳಗ್ಗೆ ಆ್ಯಕ್ಷನಿಂದ ಕಟ್ಟೊಳಗೆ ನನ್ನ ಲೈಫ್ ಇತ್ತು. ಸ್ಕ್ರಿಪ್ಟ್ ಏನು ಕೊಡ್ತಾರೆ, ಸ್ಕ್ರಿಪ್ಟ್ ಪ್ರಕಾರ ಬಿಹೇವ್ ಮಾಡಬೇಕಾಗಿತ್ತು. ಇವಾಗ ನಾನು ಒಂದು ಪಾಸಿಟಿವ್ ರೋಲ್ ಮಾಡಂಗಿದ್ರೆ ಪಾಸಿಟಿವ್ ಆಗಿ ಡೈಲಾಗ್ ಹೇಳಬೇಕಾಗಿತ್ತು, ನೆಗೆಟಿವ್ ರೋಲ್ ಮಾಡಂಗೆ ನೆಗೆಟಿವ್ ಆಗಿ ಮಾಡಬೇಕಾಗಿತ್ತು, ಫೈಟ್ ಮಾಡಬೇಕಾಗಿತ್ತು. ಇಟ್ ವಾಸ್ ಆಲ್ ಸ್ಕ್ರಿಪ್ಟ್ ಬೌಂಡ್. ಸ್ಕ್ರಿಪ್ಟ್ ಕೊಟ್ಟಿದ್ರು ಅದು ಮಾಡಬೇಕಾಗಿತ್ತು. ಆಮೇಲೆ ಬಿಗ್ ಬಾಸ್ ಅಂತ ಇವಾಗ ನಾನು ಸೀರಿಯಲ್ ಮುಗಿಸಾದ್ಮೇಲೆ ಆಪರ್ಚುನಿಟಿ ನನ್ನ ಕೈಗೆ ಬಂತು. ಬಿಗ್ ಬಾಸ್ ಅಂತ ನೀವು ಹೋಗ್ತೀರಾ ಅಂತ. ಇಂಥ ದೊಡ್ಡ ಆಪರ್ಚುನಿಟಿ ಯಾರಿಗೆ ಬರುತ್ತೆ ಹೇಳಿ? ಬಂದಾಗ ಇಟ್ ಈಸ್ ಮೈ ಇವಾಗ ನನಗೆ ನೋಡ್ತೀನಿ, ದೇವರೇ ಬಂದು ನನಗೆ ಕೊಟ್ಟಂಗೆ ಅದು ಅಲ್ವಾ. ನಾನು ಆ ಥರ ಬಂದಿದ ತಕ್ಷಣ ಫಸ್ಟ್ ಯೋಚನೆ ಮಾಡಿದ್ದೀನಂದರೆ, ಇದು ರಿಯಾಲಿಟಿ ಶೋ ನಾನು ಮಾಡೇ ಇಲ್ವಲ್ಲ, ಹೇಗಿರ್ತಾರೋ ಏನೋ, ಅದು ನಾನು ಹೇಗೆ ಕಂಟೆಂಟ್ ಕೊಡಬೇಕು ಅವೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಇಲ್ಲ, ಆಪರ್ಚುನಿಟಿ ಬಂದಿದೆ, ಯಾರೋ ನನ್ನ ಮೇಲೆ ನಂಬಿಕೆ ಕೊಟ್ಟಿದ್ದಾರೆ ಅಂದಾಗ ಐ ಹ್ಯಾವ್ ಟು ಗೋ ಅಹೆಡ್. ಆಮೇಲೆ ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ, ಇಲ್ಲಿ ನಾನು ಹೇಗಿದ್ದೀನಿ ಅಂತ ಜನಕ್ಕೆ ಪರಿಚಯ ಮಾಡೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತು. ಯಾಕೆಂದರೆ ನಾನು ತುಂಬ ನೆಗೆಟಿವ್ ರೋಲ್ಸ್ ಮಾಡ್ಕೊಂಬಂದಿದ್ದೀನಿ. ಇನ್ಫ್ಯಾಕ್ಟ್ ಇವಾಗ ನನ್ನ ನೆಕ್ಸ್ಟ್ ಒಂದು ರಿಲೀಸು ಕೂಡ ಇಟ್ಸ್ ಅ ವೆರಿ ಬಿಗ್ ನೆಗೆಟಿವ್ ರೋಲ್. ಲೈಕ್ ಐ ಆಮ್ ಪ್ಲೇಯಿಂಗ್ ದ ಮೇನ್ ನೆಗೆಟಿವ್ ಲೀಡ್ ಆಯಿತಾ ಅಲ್ಲಿ. ಆಮೇಲೆ ಏನಾಗುತ್ತೆ, ಆ ಥರ ಜನ ನೋಡಿದಾಗ ಇವ್ನು ಯಾಕೆ ಇಷ್ಟು ನೆಗೆಟಿವ್ ಆಗಿ ಪೋಟ್ರೆ ಆಗ್ತೇನೆ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಲ್ವ, ಆವಾಗ ನಾನು ಯಾರು ಅಂತ ಜನಕ್ಕೆ ಗೊತ್ತಿರಲ್ಲ. ಐ ಥಾಟ್ ಇಟ್ಸ್ ಅ ವೆರಿ ನೈಸ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಬಂದು ಅಭಿ ಅಂದ್ರೇನು, ಕಾಮ್, ಕಂಪೋಸ್ಡ್, ವೆರಿ ಸೈಲೆಂಟ್ ಬಾಯ್ ಅಂತೆಲ್ಲ ಒಂದು ಇಮೇಜ್ ಕ್ರಿಯೇಟ್ ಆಗಿ ನನ್ನ ಮೂವಿ ರಿಲೀಸ್ ಆದಾಗ ಓ ಮೈ ಗಾಡ್, ಇವ್ನು ಹಿಂಗೆಲ್ಲ ಆಡ್ತಾನ, ನೋಡಿದ್ರೆ ಎಷ್ಟು ಸೈಲೆಂಟಾಗಿದ್ದ ಅಂತಂದಾಗ ಇಟ್ಸ್ ಅ ಬಿಗ್ ಪ್ಲಸ್ ಫಾರ್ ಮೀ ಓನ್ಲಿ ಅಲ್ವಾ. ಅವಾಗ ಜನಕ್ಕೆಲ್ಲ ಏನು ಬರುತ್ತೆ, ವಾಟ್ ಅ ನೈಸ್ ಆ್ಯಕ್ಟರ್ ಅಂತಲೂ ಬರುತ್ತೆ. ಸೊ ಹೋಪ್ಫುಲಿ ಅದೊಂದು ನನಗೇನಂದರೆ ಜನಕ್ಕೆ ನಾನು ಹೇಗಿರ್ತೀನಿ ಇಂಡಿವಿಜುವಲಿ ಅದೊಂದು ಪರಿಚಯ ಮಾಡಬೇಕಾಗಿತ್ತು.
ಐ ಫೀಲ್ ಅದನ್ನು ಮಾಡಿದ್ದೀನಿ ಅಂತ ಅನ್ಸುತ್ತೆ ಇವಾಗ. ಮೀ ಇಂಡಿವಿಜುವಲಿ ಐಮ್ ಅ ವೆರಿ ಕಾಮ್, ಸುಮ್ಮನೆ ಇರಿಟೇಟ್ ಮಾಡ್ಕೊಳೋ ಹುಡುಗ ಅಲ್ಲ, ಆದಷ್ಟು ಕ್ಲಾರಿಟಿ ಆಫ್ ಥಾಟಿಂದ ಮಾತಾಡೋದು, ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡೋ ಹುಡುಗ ನಾನು. ಸೊ ಐ ಫೀಲ್ ಅದು ಜನಕ್ಕೆ ರೀಚ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ ಅಂತ ಹೇಳ್ತಾರೆ. ಸೊ ನಿಮ್ಮ ಒಳ್ಳೆಯತನನೇ ನೀವು ಇಷ್ಟೊಂದು ದೂರ ಜರ್ನಿ ಮಾಡಲಿಕ್ಕೆ ಸಾಥ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಅಲ್ದಿರೋ ನಾವು ಪೋಟ್ರೆ ಆಗಲ್ಲ. ನಾವು ಯಾವ ಥರ ಇರ್ತೀವಿ ಅದೇ ಥರ ಜನಕ್ಕೆ ತೋರಿಸ್ಕೊಂಡ್ರೆ ಇಷ್ಟ ಆಗೋದು. ಆ ಒಂದು ನಿಮ್ಮ ಒಳ್ಳೆಯತನನೇ, ನಿಮ್ಮ ಒಂದು ಕೂಲ್ ಕಾಮ್ನೆಸ್ಸೇ ಜನಕ್ಕೆ ಇಷ್ಟ ಆಗಿ ನಿಮ್ಮ ಇಷ್ಟು ದಿನ ಬಿಗ್ ಬಾಸಲ್ಲಿ ಇರಲಿಕ್ಕೆ ಕಾರಣ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ. ಅಭಿ ಅವರೇ, ನಿಮ್ಮ ಮುಂದಿನ ಎಲ್ಲ ಫ್ಯೂಚರ್ ಪ್ಲ್ಯಾನ್ಗಳಿಗೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಲಿಕ್ಕೆ. ನಿಮ್ಮ ಒಳ್ಳೆಯತನ ಹೀಗೆ ಇರಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.